ಒಡಗೂಡದ ಅಭಾವನ ಉನ್ನಿಸಲೆ ಜೀವನೆ ಮುನ್ನವಿಲ್ಲದ ಅಭಾವ ಮುದಿಸಿದ ಅಳಿದ ಮೇಲೆ ತನ್ನಿರುವಿಲ್ಲೆನಿಸಿದ ಅಭಾವವು ಇದಿಲ್ಲ ಎನ್ನಿಸುವ ಅಭಾವ ಅನ್ನುವುದಕ್ಕಿಲ್ಲ ತೋರ್ಕೆನಿಪ ಅಭಾವವು ಎಲ್ಲವೂ ಕಂಡ ಅಭಾವ ಚತುಷ್ಟಯವಿಲ್ಲಾಗಿ ಶಂಭುಲಿಂಗದ ನಿತ್ಯ ಪದವಾದ ಅಭಾವ ಚತುಷ್ಟಯ ಬಗ್ಗೆ ಹೇಳ್ತಾರೆ. ನೀನು ಯಾವಾಗಲೂ ಇರುವಂತನ ಇದು ತೋರಿಕೆ ಅನ್ನೋದು ಅಭಾವಗುಳ್ಳಂಥದ್ದು. ಒಮ್ಮೆ ಇದ್ದಂಗೆ ಅನಿಸುತ್ತೆ, ಮತ್ತೊಮ್ಮೆ ಇಲ್ದಂಗೆ ಅನಿಸುತ್ತೆ. ಅದಕ್ಕೆ ಅಭಾವ ಚತುಷ್ಟಯ ಉಳ್ಳಂಥ ಈ ತೋರಿಕೆಗೆ ನೀನು ಆಶ್ರಯ ಇದೆ ಅಂತ ತಿಳ್ಕೋ ಅಂತ ಹೇಳ್ತಾರೆ. ಒಂದು ಪ್ರಾಗಭಾವ, ಪ್ರಧ್ವಂಸ ಭಾವ, ಅನನ್ಯ ಭಾವ, ಅತ್ಯಂತ ಅಭಾವ ಅಂತಕ್ಕಂಥ 4 ಅಭಾವ ಚತುಷ್ಟಯಗಳು ನಿನಗಿಲ್ಲ. ಅಭಾವಗಳು ಅಂದರೆ ಒಮ್ಮೆ ಇದ್ದಂಗೆ ಅನಿಸ್ತತಿ, ಒಮ್ಮೆ ಇಲ್ದಂಗೆ ಅನಿಸ್ತತಿ ಅಂತ. ಈಗ ಮಣ್ಣೊಳಗೆ ಕುಡಿಕಿದ್ದಿಲ್ಲ, ಹೌದಲ್ರಿ? ಅದಕ್ಕೆ ಕುಡಿಕಿ ಒಡೆದ ಮೇಲೆ ಕುಡಿಕೆ ಉಳಿಲಿಲ್ಲ. ಆದ್ರೆ ಮಣ್ಣು ಕಾಯಂ ಐತಿ, ಹೌದಲ್ರಿ? ಕುಡಿಕೆ ಆಗೋಕ್ಕಿನ್ನ ಪೂರ್ವದಲ್ಲೂ ಮಣ್ಣು ಐತಿ, ಕುಡಿಕೆ ಆದಾಗೂ ಮಣ್ಣು ಐತಿ, ಕುಡಿಕೆ ಒಡೆದ ಮೇಲೂ ಮಣ್ಣು ಐತಿ. ಇದು ಪ್ರಾಗಭಾವ. ಅಂದ್ರೆ ಮೊದಲು ಯಾವುದೈತಿ ಕೊನೆಗೂ ಅದ ಐತಿ, ಮಧ್ಯಂತರದಲ್ಲಿ ತೋರಿದ್ದು ಅದಕ್ಕೆ ಅಭಾವ ಐತಿ. ಇದಕ್ಕೆ ಪ್ರಾಗಭಾವ ಅಂತಾರ. ಪ್ರಧ್ವಂಸ ಭಾವ ಅಂದ್ರೆ ಒಡೆದ ಮೇಲೆ ಇಲ್ಲೇ ಇಲ್ಲದು, ಹೌದಲ್ಲ? ಅದಕ್ಕೆ ಕೊನೆಗೆ ಇಲ್ಲೇ ಇಲ್ಲ, ಮಧ್ಯಂತರದಲ್ಲೂ ಇಲ್ಲದು, ಮೊದಲಿಗೂ ಇಲ್ಲದು. ನಾವು ನೋಡಾಕತ್ತಿದ್ದು ಏನು ನೋಡಾಕತ್ತೇವು? ಮಧ್ಯಂತರದ್ದು ಮಾತ್ರ ನೋಡಾಕತ್ತೇವು. ಮೊದಲೇಕಿಂದು ಬಿಟ್ಟೆವು, ಕೊನೆಗೆ ಉಳಿದಕ್ಕಂಥದ್ದು ಬಿಟ್ಟೆವು. ಮಧ್ಯಂತರದೊಳಗೆ ತೋರಿದ್ದನ್ನು ನೋಡ್ಕೊಂತ ಕುಂತೆವು, ಹೌದಲ್ಲ? ತೋರಿದ್ದು ಮಿಥ್ಯ ಐತಿ. ಯಾವುದರ ಆಧಾರ ಮೇಲಿದ್ದು ತೋರಿತಿ ಅದು ಸತ್ಯ ಐತಿ, ತೋರಿಕೆ ಮಿಥ್ಯ ಐತಿ. ಅದಕ್ಕಿದು ಪ್ರಧ್ವಂಸ ಭಾವ. ಅನನ್ಯ ಭಾವ ಅಂದ್ರೆ ಒಂದ್ರೊಳಗೆ ಒಂದಿಲ್ಲದ್ದು. ಘಟದೊಳಗೆ ಪಟ ಇಲ್ಲ, ಪಟದೊಳಗೆ ಘಟ ಇಲ್ಲ, ಹೌದಲ್ಲ? ಒಂದರೊಳಗೆ ಒಂದು ಇಲ್ಲ ಇಲ್ಲಿವು. ಘಟದೊಳಗೆ ಪಟ ಬರಲಾರ್ದು, ಪಟದೊಳಗೆ ಘಟ ಬರಲಾರ್ದು. ಅನನ್ಯ ಭಾವ ಇದು. ಒಂದರೊಳಗೆ ಒಂದು ಸಂಬಂಧನೇ ಇಲ್ಲ, ಬೇರೆನೇ ಐತಿ. ಹಾಗೆ ಅತ್ಯಂತ ಅಭಾವ. ಮೋಟ ಮರದಾಗ ಕಾಳದಾನನು ಅಂತಂದ್ರೆ ಇಲ್ಲೇ ಇಲ್ಲ. ಬಂಜಿ ಪುತ್ರ, ಬಂಜಿಗೆ ಮಗನ ಇಲ್ಲ, ಹೌದಲ್ಲ? ಬಂಜಿ ಮಗನ ಮದುವೆಗೆ ಹೋಗಿ ಇವತ್ತು ಮೃಷ್ಟಾನ್ನ ಭೋಜನವನ್ನು ಊಟ ಮಾಡಿ 101 ರೂಪಾಯಿ ಆಯ್ರ ಹಾಕಿ ಬಂದೆ ಅಂತಂದ್ರೆ ಆವಂತನ ಬಂಜಿಗೆ ಮಗನ ಇಲ್ಲ, ಯಾರು ಹೆಂಗೆ ಹೋಗಿದ್ದೀನಿ ನಮ್ಮ ಮದುವೆ ಮೃಷ್ಟಾನ್ನ ಭೋಜನವನ್ನು ಎಲ್ಲಿ ಊಟ ಮಾಡಿದ್ದಿ ಅಂತಂದ್ರೆ ಇಲ್ಲ ಇಲ್ಲ, ಅಸ್ತಿತ್ವನೇ ಇಲ್ಲ ಅವನು, ಹೌದಲ್ರಿ? ಇದು ಅತ್ಯಂತ ಅಭಾವ ಅಂತ. ಈ ಅಭಾವ ಚತುಷ್ಟಯಗಳನ್ನು ವಿಚಾರ ಮಾಡಿ ನೋಡಿದರೆ ನಿನಗಿಲ್ಲ, ತೋರಿಕೆಗೆ ಐತಿದ್ರು. ಅಭಾವಗಳು ತೋರಿಕೆಗದಾವ, ಇರುವಿಕೆಗಿಲ್ಲ. ಇರುವಿಕೆ ಇದ್ದಕ್ಕಿದ್ದಂಗನ ಐತಿ, ಇರುವಿಕೆ ಒಳಗೆ ಬದಲಾವಣೆ ಆಗೇ ಇಲ್ಲ, ಹೌದಲ್ಲ? ಆ ಇರುವಿಕೆ ವಸ್ತುನ ನೀನದಿ ಅಂತ ತಿಳ್ಕೊ. ಆ ಇರುವಿಕೆವಾದಂಥ ವಸ್ತುವಿಗೆ ಯಾವ ಬಾಧಕನೂ ಆಗಿಲ್ಲ. ಇವು ತೋರಿದ್ರೂ ಕೂಡ ಏನೂ ಆಗಿಲ್ಲ, ಹೌದಲ್ಲ? 1 ತೊಲೆ ಬಂಗಾರ ತೊಗೊಂಡು ನೀವು ಆ ಬಂಗಾರದೊಳಗೆ ಏನು ಆಭರಣಗಳನ್ನು ಮಾಡ್ತೀರಿ ಅಷ್ಟೇ ಐತದು, ಹೌದಲ್ರಿ? ಆಭರಣ ಆಗೋಕ್ಕಿಂತ ಪೂರ್ವದಲ್ಲಿ 1 ತೊಲೆ ತೊಗೊಂಡಿದ್ರಿ, ಆಭರಣದಾಗೂ 1 ತೊಲಿನ ಐತಿ. ಆಭರಣ ಮುರಿದ್ರೂ 1 ತೊಲಿನ ಐತದ. ಅದು ಬಂಗಾರಕ್ಕೆ ಏನು ಬದಲಾವಣೆ ಆಗಿಲ್ಲ, ಬಂಗಾರ ಇರು ಹಂಗೆ ಐತಿ. ಆದ್ರೆ ನಾವು ನೋಡಾಕತ್ತಿದ್ದು ಏನು ನೋಡಾಕತ್ತೇವೆ ಅಂದ್ರೆ ಆಕಾರ ನೋಡಾಕ, ಮೂಲ ವಸ್ತುವನ್ನು ನೋಡುವಲ್ಲಿ ನಾವು ಎಲ್ಲಿವರೆಗೂ ಮೂಲ ವಸ್ತುವಿನ ಜ್ಞಾನ ಆಗೋದಿಲ್ಲೋ, ಮೂಲ ವಸ್ತುವಿನ ಕಡೆ ನೋಡೋದಿಲ್ಲೋ, ಅಲ್ಲಿವರೆಗೂ ನಮ್ಮ ಮೋಸ ಆಗೋದ, ಹೌದಲ್ರಿ? ಮೋಸ ಯಾವಾಗ ಆಕೈತಿ ಅಂದ್ರೆ ಮೂಲ ವಸ್ತುವಿನ ಜ್ಞಾನ ಇಲ್ದಾಗ ಮೋಸ ಆಕೈತಿ, ಹೌದಲ್ಲ? ಬಂಗಾರದ ತಿಳುವಳಿಕೆ ಇಲ್ದವಾಗ ಆಭರಣಗಳು ಚಂದ ಕಾಣ್ತಾವ, ಆಭರಣ ಚಂದ ಕಂಡಿದ್ದು ನೋಡಿ ಮೋಸಕ್ಕೆ ಒಳಗಾಕನ, ಹೌದಲ್ರಿ? ಅದಕ್ಕೆ ಮೂಲ ವಸ್ತುನ ನೀನು ಅದನ್ನು ತಿಳಿದ ನೋಡು.
ವಿಚಾರ ಮಾಡಿ ನೋಡಿ ನೀನು ಈ ಮೋಸಕ್ಕೆ ಒಳಗಾಗುವಂಥ ತೋರಿಕೆಯನ್ನು ನಂಬ್ಕೊಂಡು ಕುಂತೀನಿ ನೀನು. ವಿಚಾರ ಮಾಡಿ ನೋಡು, ನೀನು ಆವಾಗ ನೀನು ದುಃಖ ಹೊಕ್ಕೈತಿ. ಅಲ್ಲಿವರೆಗೂ ದುಃಖ ಇರೋದು. ಯಾವಾಗ ಮೂಲ ವಸ್ತುವಿನ ಕಡೆ ನೋಡ್ತಿ ಆವಾಗ ನೀನು ದುಃಖ ಹೊಕ್ಕೈತಿ. ನಾವು ಸಾಮಾನ್ಯವಾಗಿದ್ದು ಶರೀರ ಈಗ ತೋರಾಕತ್ತೈತಿ, ಮೊದಲು ಇಲ್ಲಿದ ಕೊನೆಗೂ ಇಲ್ಲ. ಹೌದಲ್ಲ? ಇದು ಒಂದು ಗಡಿಗೆ ಥರ ಐತಿ ನೋಡು. ಮತ್ತು ಇದು ಅತ್ಯಂತ ಅಭಾವವುಳ್ಳಂಥದ್ದು, ಸಂಬಂಧನ ಇಲ್ಲಿದೆ. ಹೌದಲ್ರಿ? ಅಂಥದ್ದನ್ನು ನಂಬೇವಂತ ಅದಕ್ಕೆ ದುಃಖ ಆಗತ್ತೈತಿ. ಅದಕ್ಕೆ ಅವರು ಅನುಭವಗಳು ಇದನ್ನು ವಿಚಾರ ಮಾಡಿ ನೋಡು, ನಿನ್ನ ನಿಜವನ್ನು ತಿಳ್ಕೊಂಡು ನೋಡು, ಅವಾಗ ದುಃಖ ಹೊಕ್ಕೈತಿ ಅಂತ ಹೇಳ್ತಾರೆ. ಹೌದಲ್ರಿ? ಅದಕ್ಕೆ ಅವರು ಹೇಳಿದ್ದು, ಘಟವೇ ಪುಷಿ ಘಟವೇ ದಿಟದಂತೆ ತೋರಿ ಮತ್ತೆ ಮೋಯಿಪದೇ ನೀನೇ ನಂಬೆ. ನಿನಗೇನಂತ ಕರಿಬೇಕು? ಮತ್ತು ಬರೀ ತೋರಿಕೆಯನ್ನು ಹಿಡ್ಕೊಂಡು ಹೊಂಟಿಯಲ್ಲ ನೀನು. ವಿಚಾರ ಮಾಡಿ ನೋಡು, ಇದು ಹೆಂಗೈತಿ ಅಂತ ನೋಡು. ಸುಮ್ಮನೆ ವ್ರತ ಇದರ ಮ್ಯಾಲಿನ ಮೋಹಕ್ಕಾಗಿ ನೀನು ಮೋಸಕ್ಕೆ ಒಳಗಾಕತ್ತಿ. ಹೌದಲ್ರಿ? ಆಭರಣ ನೋಡಾಕತ್ತೇವಂತ ನಾವು ಮೋಸಕ್ಕೆ ಒಳಗಾಕ್ಯವಲ್ರಿ. ಅದು ಚಂದ ಐತಿ, ಇದು ಚಂದ ಐತಿ, ಯಾವ್ದು ತಗೊಳ್ಳಿ ಯಾವ್ದು ಬಿಡಿ, ಆ ಮೂಲ ವಸ್ತು ನೋಡವಲ್ಲಿವು ನಾವು. ಇದರೊಳಗೆ ಎಷ್ಟು ಪರಿಶುದ್ಧತೆ ಐತಿ ಬಂಗಾರದೊಳಗೆ, ಈ ಆಭರಣದೊಳಗೆ ಪರಿಶುದ್ಧ ಬಂಗಾರ ಎಷ್ಟು ಐತಿ ಅಂತ ನೋಡವಲ್ಲಿವು ನಾವು. ಹೌದಲ್ರಿ? ಆಭರಣ ಚಂದ ಕಂಡಿದ್ದು ನೋಡಾಕತ್ತೇವೆ ಅಷ್ಟೇ. ಇದು ಚಂದ ಐತಿ, ಇದು ಚಂದ ಐತಿ, ಇದನ್ನು ತಗೊಳ್ಳಿ, ಇದನ್ನು ತಗೊಳ್ಳಿ. ನಾವು ಬೆಲೆ ಕೊಡೋದು ಎದಕ್ಕೆ ಕೊಡಾಕತ್ತೇವು? ಆ ತಿಳುವಳಿಕೆ ಇಲ್ಲ. ಬಂಗಾರಕ್ಕೆ ಬೆಲೆ ಕೊಡಾಕತ್ತೇವು. ಹೌದಲ್ರಿ? ನಾವು ಆಭರಣಕ್ಕೆ ಬೆಲೆ ಕಟ್ಟವಲ್ಲವ, ಬಂಗಾರಕ್ಕೆ ಬೆಲೆ ಕಟ್ಟಾಗತ್ತೇನ. ಇದರೊಳಗೆ ಇಷ್ಟು ಪರಿಶುದ್ಧವಾದಂಥ ಚಿನ್ನ ಐತಿ, ಇದಕ್ಕಿಷ್ಟು ಬೆಲೆ. ಇದರೊಳಗೆ ಇದಕ್ಕಿಂತ ಚಂದ ಐತಿ ಕರೆ, ಆದ್ರೆ ಇದಕ್ಕೆ ಕಡಿಮೆ ರೇಟ್. ಯಾಕೆ? ಇದರೊಳಗೆ ಪರಿಶುದ್ಧತೆ ಕಡಿಮೆ ಐತಿ, ಇದಕ್ಕೆ ಆದ್ರೆ ನಾವೇನು ನೋಡಾಗತ್ತೇವು? ಚಂದ ಕಂಡದ್ದು ನೋಡಾಗತ್ತೆ, ಅದ್ರ ಪರಿಶುದ್ಧತೆ ನೋಡೋಲ್ಲ. ಇದು ಕಡಿಮೆ ಪರಿಶುದ್ಧತೆ ಐತಿ, ಆದ್ರೆ ನಾವು ಬೆಲೆ ಕೊಡೋದು ಇದಕ್ಕೆ ಕೊಡಾಕತ್ತೇವೆ, ಚಂದಕ್ಕೆ ಕೊಡಾಕತ್ತೇವೆ. ನಾವು ಬೆಲೆ ಕಟ್ಟಾಗತ್ತೇನ ಶುದ್ಧತೆಗೆ. ಹೌದಲ್ಲ? ಹೀಗಾಗಿ ನಾವು ಮೋಸಕ್ಕೆ ಒಳಗಾಕತ್ತೇವು. ಅದಕ್ಕೆ ಅಕ್ಕ ಸಾಲಿಗೆ ನಾವು ಎಂಥ ಒಂದು ಸುಂದರವಾದಂಥ ಒಡವೆಯನ್ನು ಓದು ಕೊಟ್ಟರೂ ಕೂಡ ಅವ ಒಡವೆ ಕಡೆ ನೋಡೋದಿಲ್ಲ, ನಾವು ತಿಕ್ಕಿ ನೋಡ್ತಾನ. ಹೌದಲ್ರಿ? ಇದರೊಳಗೆ ಪರಿಶುದ್ಧ ಎಷ್ಟೈತಿ, ಇದು ಬಂಗಾರದೊಳಗೆ ಇದರೊಳಗೆ ಎಷ್ಟು ಮಿಶ್ರಣ ಐತಿ ಅಂತ ನೋಡ್ಕೊಂಡು ಅದಕ್ಕೆ ಬೆಲೆ ಕಟ್ತಾನ. ಅಂಥ ತಿಳುವಳಿಕೆ ಉಳ್ಳವ್ರು ಆದಾಗ ನಮಗೆ ದುಃಖ ಹೊಕ್ಕೈತಿ. ಮೂಲ ವಸ್ತುವಿನ ಜ್ಞಾನವನ್ನು ಮಾಡ್ಕೊಂಡಿವಂದ್ರೆ, ಆ ತಿಳುವಳಿಕೆ ನಮಗಾಯ್ತಂದ್ರೆ ದುಃಖ ಹೊಕ್ಕೈತಿ ಅನ್ನೋ ಸಲುವಾಗಿದ್ದ ಅಭಾವ ಚತುಷ್ಟಯಗಳು ನಿನಗಿಲ್ಲ. ವಿಚಾರ ಮಾಡಿ ನೋಡಿದ್ರೆ ಇವು ಬಂದು ಹೊಕ್ಕವು. ಈ ತೋರಿಕೆ ಬಂದು ಹೊಕ್ಕೈತಿ, ತಾನಾಗೆ ಕೆಟ್ಟ ಹೊಕ್ಕೈತಿ. ಅದು ಶಾಶ್ವತವಾಗಿರುವುದಿಲ್ಲ ತೋರಿಕೆ. ಮೂಲ ವಸ್ತು ಮಾತ್ರ ಶಾಶ್ವತವಾಗಿರ್ತೈತಿ. ಗಡಿಗೆ ತೋರೈತಿ ಕರೆ, ಆದ್ರೆ ಅದು ಕೆಟ್ಟ ಹೊಕ್ಕೈತಿ. ಅದು ನಿನಗೆ ಗೊತ್ತಾಗಲಾರ್ದಂಗೆ ಸವದ ಹೊಕ್ಕೈತದು. ಆದ್ರೆ ಮೂಲ ವಸ್ತು ಮಾತ್ರ ಮಣ್ಣು ಯಾವಾಗಲೂ ಐತೆ ಐತಿ. ಹೌದಲ್ಲ? ಮಣ್ಣಿಗೆ ಏನಾಗೇ ಇಲ್ಲ. ಅದಕ್ಕೆ ಈ 4 ಅಭಾವ ಚತುಷ್ಟಯಗಳು ವಿಚಾರ ಮಾಡಿ ನೋಡಿದ್ರೆ ತೋರಿಕೆಗೆ ಅದಾವು, ಆದರೆ ಇರುವಿಕೆಗೆ ಏನೂ ಆಗಿಲ್ಲ. ಇರುವಿಕೆ ಇದ್ದಕ್ಕಿದ್ದಂಗೆ ಐತೆ, ಅದಕ್ಕೆ ಇದನ್ನು ವಿಚಾರ ಮಾಡು ಅಂತ ಹೇಳ್ತಾರೆ. ನಾವು ಅದನ್ನು ವಿಚಾರ ಆ ಶಂಭುಲಿಂಗ ಯಾವಾಗಲೂ ಇರುವಂಥದ್ದು. ನಾವು ಅದು ಒಮ್ಮೆ ಇದ್ರಾಗೈತಿ ಇದ್ರಾಗಿಲ್ಲ ಅಂತಂದ್ರೆ ಅವಂತನ ಯಾವಾಗ ಎಲ್ಲ ಕಡೆನೂ ಐತಪ್ಪ. ಅದು ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲ ಕಡೆನೂ ಐತದ. ಇಲ್ಲಿ ಇಲ್ಲಂಗೆ ಆಗಿಲ್ಲದು. ಅದಕ್ಕೆ ಅಭಾವಗಳಿಲ್ಲಪ್ಪ. ಅದು ಅಭಾವ ಚತುಷ್ಟಯಗಳಿಗೆ ಎಂದೂ ಒಳಗಾಗಿಲ್ಲ. ಅದು ಆಧಾರ ಐತಿ. ಅದರ ಆಧಾರ ಮೇಲಿದ್ದ ಈ ಅಭಾವಗಳು ತೋರಾಕತ್ತಾವ. ಅದಕ್ಕೆ ಏನಾಗೇ ಇಲ್ಲ ನೋಡು ಅಂತ ಹೇಳ್ತಾರೆ. ಹೌದಲ್ಲ? ಅಭಾವ ಚತುಷ್ಟಯಗಳನ್ನು ವಿಚಾರ ಮಾಡಿ ನೋಡಿ ನೀನು. ತೋರಿಕೆಗೆ ಅದಾವ ಹೊರತಾಗಿ ಇರುವಿಕೆಗೆ ಏನೂ ಆಗಿಲ್ಲ ನೋಡು. ಈ ತಿಳುವಳಿಕೆಯನ್ನು ಮಾಡಿಕೊಂಡಾಗ ನೀನು ದುಃಖ ಹೊಕ್ಕೈತಿ. ನೀ ನಿತ್ಯ ವಸ್ತುನ ಅದಿ, ಪರಿಪೂರ್ಣನ ನೀನದಿ. ಆದರೆ ಈ ಅಭಾವದಿಂದ ತೋರಿದಂಥವು
ಅನಿತ್ಯದವು, ಅಪೂರ್ಣದವು, ಶಾಶ್ವತವಾಗಿಲ್ಲವು. ಹೌದಲ್ಲ ಅಂತ ಅದಕ್ಕೆ ಇದನ್ನು ತಿಳ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ. ನಿನ್ನ ಒಳಗಿಲ್ಲದ ಅಭಾವಗಳನ್ನು ನೀನು ನನಗೆ ಅಭಾವ ಐತಿ ಅಂತ ತಿಳ್ಕೊಂಡು ನೀನು ದುಃಖಕ್ಕೆ ಒಳಗಾಗಿ, ನಿನಗೆ ಅಭಾವಗಳೇ ಇಲ್ಲ. ನೀನು ಯಾವಾಗಿಲ್ಲಂಗಾಗಿ ವಿಚಾರ ಮಾಡಿ ನೋಡ್ಕೊ. ಮೊದಲಿದ್ದಿಲ್ಲನೋ, ಮೊದಲು ಇದ್ದಿ, ಈಗಿಲ್ಲನೋ ಈಗೂ ಅದಿ, ಮುಂದಿರೋದಿಲ್ಲನೋ ಈಗೂ ಇರ್ತಿ. ಹಿಂದಿನ ಜನ್ಮ ಮುಂದೊದಗೋ ಜನ್ಮಗಳು ಇವು ಕರ್ಮಕ್ಕನುಸಾರವಾಗಿ ಬೇರೆ ಬೇರೆ ಅದಾವು. ಹೌದಲ್ರಿ? ಕರ್ಮಕ್ಕನುಸಾರವಾಗಿ ಬೇರೆ ಬೇರೆ ದೇಹಗಳನ್ನು ತೊಟ್ಟು ಬಂದು, ಆದರೆ ಹಿಂದೂ ಇದ್ದಿ, ಈಗೂ ಅದಿ, ಮುಂದೂ ಇರ್ತೀನಿ. ನೀನು ತ್ರಿಕಾಲದಲ್ಲಿಯೂ ನೀನು ಅದಿ. ಇದು ನೀನು ತಿಳ್ಕೊಂಡಾಕ ಕಠಿಣ ಆಗ್ಬೋದು. ಹಿಂದಿನ ಜನ್ಮ, ಈಗಿನ ಜನ್ಮ, ಮುಂದಿನ ಜನ್ಮಗಳು, ಮುಂದೆ ಎಂಥದ್ದು ಜನ್ಮ ಬರ್ತೈತೋ ಏನಾರು ಯಾವ್ದು ದೇಹ ಧಾರಣೆ ಮಾಡಿ ಬರ್ತೇನೋ ಗೊತ್ತಿಲ್ಲ ಅಂತ ಹೇಳ್ಬೋದು. ಹಿಂದೆ ಯಾವ್ದು ಏನಿದೆ ಅಂತ ಗೊತ್ತಿಲ್ಲ. ಆದರೆ ಈಗ ಸದ್ಯ ವಿಚಾರ ಮಾಡಿ ನೋಡಲ್ಲ, ನಿನ್ನೆನೂ ಇದ್ದಿ, ಇವತ್ತೂ ಅದಿ, ನಾಳೆನೂ ಇರ್ತಿ. ಹೌದಲ್ಲ? ಬಾಲಕ ಆಗಿದ್ದಾಗ ಓದಿ, ಯೌವನದಾಗ ಬಂದಾಗ ಓದಿ, ಮುಪ್ಪಿನೊಳಗೆ ಬಂದಾಗ ಓದಿ. ಆದರೆ ಈ ಬಂದು ಹೋಗ್ತಕ್ಕಂಥ ಈ ಅವಸ್ಥೆ ಒಳಗೆ ಇರ್ತಕ್ಕಂಥ ದೇಹ ಇದು ಒಂದೈತೇನೋ? ಇಲ್ಲ. ಕನಸಿನೊಳಗಿನ ದೇಹ ಬೇರೆ ಐತಿ, ಎಚ್ಚರದೊಳಗಿನ ದೇಹ ಐತಿ ಬೇರೆ ಐತಿ, ನಿದ್ದೆ ಒಳಗಿನ ದೇಹ ಬೇರೆ ಐತಿ, ಬಾಲಕ ಅವಸ್ಥೆ ಒಳಗಿನ ದೇಹನ ಬೇರೆ ಐತಿ, ಯೌವನ ಅವಸ್ಥೆ ಒಳಗೆ ಬರತಕ್ಕಂಥ ದೇಹನ ಬೇರೆ ಐತಿ, ಮುಂದೆ ಮುಪ್ಪಿನೊಳಗೆ ದೇಹ ಬದಲಾವಣೆ ಆಗೈತಿ. ಆದ್ರೆ ನೀ ಮೂರಕ್ಕೂ ಸಾಕ್ಷಿ ಇದೆಯಲ್ಲ. ಬದಲಾವಣೆ ಆಗೋದು ನೀನಲ್ಲ, ತೋರಿಕೆ ಬದಲಾವಣೆ ಆಕೈತಿ, ಇರುವಿಕೆ ಇದ್ದಕ್ಕಿದ್ದಂಗೆ ಇರ್ತೈತಿ. ಅದಕ್ಕೆ ಇರು ವಸ್ತು ನೀನದಿ ಅಂತ ತಿಳ್ಕೊ. ಈ ಅಭಾವಗಳು ನಿನ್ನೊಳಗಿಲ್ಲ ಅಂತ ಕೈ ಬಿಡು ಇವನ ಅಂತ ಹೇಳ್ತಾರೆ. ಇಲ್ಲದ ಇದು ಅಭಾವಗಳು ನನಗೆ ಅದಾವು ಅಂತ ನಾವು ದುಃಖವನ್ನು ಅನುಭವಿಸಾಕತ್ತೇವೆ. ಹೌದಲ್ಲ? ಬದಲಾವಣೆ ಆಗಿದ್ದನ್ನು ನೋಡಿ ದುಃಖ ಪಡಾಕತ್ತೇವೆ. ಹೌದಲ್ರಿ? ಈ ಶರೀರ ಬದಲಾವಣೆ ಆಗೋದೇ ಇದು ಗುಣಧರ್ಮ. ಇದಕ್ಕಿದ್ದಂಗೆ ಇರೋದಿಲ್ರಿ. ಹಿಂದೆ ಈಗ ಇವತ್ತಿಂದ ತೊಗೊಂಡ್ರು ಈಗ ಹಿಂದಿನ ಒಂದು ತಾಸಿನೊಳಗೆ ಇದ್ದಂಥ ದೇಹ ಈಗಿಲ್ಲ. ಹೌದಲ್ಲ? ಮುಂದಿನ ಇನ್ನೊಂದು ತಾಸಿಗಿದು ಹಂಗೆ ಈಗಿನ ಹಂಗೆ ಇರಲಾರ್ದು. ಹೌದಲ್ಲ? ಕ್ಷಣಕ್ಕೂ ಬದಲಾವಣೆ ಆಕೈತಿದು. ಅಲ್ಲ, ಅದನ್ನ ತಿಳ್ಕೊಂಡಿದ್ರೆ ಅದು ದುಃಖ ಇದಕ್ಕೈತಿ. ಅದನ್ನು ತೋರಿಕೆ ಮೋಹನ ಬಿಡ್ತಾರ. ತಿಳ್ಕೊಂಡಿಲ್ಲಲ್ಲ ಅದನ್ನ. ಅಲ್ಲ, ಅದು ತೋರಿಕೆಯನ್ನು ಅದಕ್ಕೆ ಅವ್ರು ಹೇಳಿದ್ದನ್ನ ನೀನು ನಂಬ್ಕೊಂಡು ಹೊಂಟಿದ್ದು ತೋರಿಕೆ ಅಭಾವವನ್ನು ನಂಬ್ಕೊಂಡು ಹೊಂಟಿ. ಅದಕ್ಕೆ ನೀನು ದುಃಖ ಆಗತ್ತೈತಿ ಅಂತ ಹೇಳ್ತಾರೆ. ನಿನಗೆ ಅಭಾವಗಳೇ ಇಲ್ಲ. ವಿಚಾರ ಮಾಡಿ ನೋಡು. ನಿನ್ನೊಳಗೆ ಅಭಾವಗಳ ಇಲ್ಲದನ್ನು ಅವನು ಉಣ್ಣಿಸುವಂಥ ಮೋಹಕ್ಕೊಳಗಾಗಿ ನೀನು. ಅದಕ್ಕೆ ಇದನ್ನು ಬಿಡು ಅಂತ ಹೇಳ್ತಾರೆ. ಮೊದಲೇಕಿದ್ದಂಥದ್ದು ಉಳಿತೇನೋ ಹಿಂದೆಡೆ ಗಡಿಗೆ ಕಾಣ್ತ ನಮಗೆ. ಈಗ ಒಡೆದು ಹೋತು ಉಳಿತೇನೋ ಅದು ಅಭಾವಕ್ಕೊಳಗಾಯ್ತದ. ತನ್ನ ಇರುವಿಕೆ ಏನಾರ ಉಳಿತೇನೋ, ಗಡಿಗೆ ಅಸ್ತಿತ್ವ ಉಳಿತೇನೋ, ಒಡೆದ ಮೇಲೆ ಇಲ್ಲ. ಏನೈತೆ ಅದ ಉಳಿತು. ಮಣ್ಣು ಐತಿ, ಮಣ್ಣ ಉಳ್ದೈತಿ. ನಾವು ಏನು ಅಂತೇವೆ, ಗಡಿಗೆ ಮುಟ್ಟಿದೆ ಅಂತ ಹೇಳ್ತೇವೆ. ಗಡಿಗೆ ಮುಟ್ಟಿವೋ ಮಣ್ಣು ಮುಟ್ಟಿವೋ ಅಂತ ಅವ್ರು ಕೇಳ್ತಾರೆ ನಮಗೆ. ಹೌದಲ್ರಿ? ಗಡಿಗೆನ ಅಂತೇವೆ ನಾವು. ಹೌದಲ್ರಿ? ಅದಕ್ಕೆ ಅವರು ಮೂಲ ವಸ್ತುವಿನ ಜ್ಞಾನವನ್ನು ಮಾಡಿಕೊಂಡು, ಆ ಶಂಭುಲಿಂಗದ ಜ್ಞಾನವನ್ನು ಮಾಡಿಕೊಂಡೆ ಅಂದರೆ ಅಭಾವಕ್ಕೆ ಒಳಗಾಗೋದಿಲ್ಲ, ನಿನ್ನ ದುಃಖಕ್ಕೆ ಒಳಗಾಗೋದಿಲ್ಲ. ದುಃಖ ಒಂದ್ರೊಳಗೆ ಒಂದು ಇಲ್ಲದ ತೋರಿಕೆ ಇವು. ಹೌದಲ್ರಿ? ಘಟದೊಳಗೆ ಪಟ ಇಲ್ಲ, ಪಟದೊಳಗೆ ಘಟ ಇಲ್ಲ, ಒಂದ್ರೊಳಗೆ ಒಂದು ಇಲ್ಲದ ಅಭಾವಗಳು. ಹೌದಲ್ರಿ? ಅನನ್ಯ ಅಭಾವ ಇದು ಒಂದ್ರೊಳಗೆ ಒಂದು ಇಲ್ಲ, ಬೇರೆನೇ ಅದಾವ. ಹೌದಲ್ಲ? ಪಟ ಅದ, ಘಟ ಇಲ್ಲ, ಘಟದೊಳಗೆ ಪಟ ಇಲ್ಲ. ಹೌದಲ್ಲ? ಆದ್ರೆ ನಾವೇನು ನೋಡಾಕತ್ತೇವೆ? ಹೌದಲ್ಲ? ಸಾಮಾನ್ಯವಾಗಿ ನಾವು ಬಟ್ಟೆ ನೋಡ್ತೇವೆ, ಆಳಿ ನೋಡೋದಿಲ್ಲ.
ಹಾಂ ಬಟ್ಟೆ ಆದಾಗೂ ಅರಳಿನ ಐತಿ, ಬಟ್ಟೆ ಆಗೋಕ್ಕಿಂತ ಪೂರ್ವದಲ್ಲಿ ಅರಳಿನ ಇತ್ತು, ಬಟ್ಟೆ ಹರಿದ್ರೂ ಕೂಡ ಅರಳಿನ ಐತಿ. ಮೂಲ ವಸ್ತುವಿನ ಜ್ಞಾನ ಆದ್ರೆ ಅವಾಗ ಏನಂತಾನ, ಬಟ್ಟೆ ಹರಿದ್ರು ಹಂಗೆ ಇರ್ತಾನವ, ಬಟ್ಟೆ ಅದು ಇದಾದ್ರು ಅವಂಗೆ ಸಂಬಂಧ ಇಲ್ಲ. ಯಾಕಂದ್ರೆ ಅರಳಿನ ಐತದ, ಅರಳಿ ಅದು ಹರಿಲಾರ್ದು, ಅದಕ್ಕೆ ಕೆಡಲಾರ್ದು. ಮೊದಲಿಗೂ ಅರಳಿತ್ತು, ಈಗೂ ಅರಳಿ ಆಗೈತಿ, ಕೊನೆಗೂ ಅರಳಿನ ಇರ್ತೈತಿ ಅಂತ ತಿಳ್ಕೊಂಡು ನಾವು ದುಃಖ ಆಗೋದಿಲ್ಲ. ಹೌದಲ್ಲ, ನಾವು ಆಕಾರ ನೋಡಾಕತ್ತೇವು, ರೂಪವನ್ನು ನೋಡಾಕತ್ತೇವು, ಅದಕ್ಕೆ ನಮಗೆ ದುಃಖ ಆಗತ್ತೈತಿ. ಎಲ್ಲಿ ರೂಪ ಐತಿ ಅಲ್ಲಿ ಅದಕ್ಕೆ ನಾಮ ಬಂತು. ಹೌದಲ್ರಿ, ರೂಪವನ್ನು ಗುರ್ತಿಸ್ಲಿಕ್ಕೆ ನಾಮವನ್ನು ಇಟ್ಕೊಂಡವನು. ಹೌದಲ್ರಿ, ಆ ನಾಮ ರೂಪಕ್ಕೆ ಅನುಸಾರವಾಗಿ ಬಂದೈತಿ. ರೂಪ ಕೆಟ್ಟೆ ಅಂದ್ರೆ ನಾಮನ್ನು ಹೋಗಿಬಿಡ್ತೈತಿ. ಹೌದಲ್ರಿ, ನಾಮ ಉಳಿತೈತೇನೋ, ಗಡಿಗೆ ಇತ್ತು, ಗಡಿಗೆ ಅಂತ ಎಂದಿದ್ದೀವಿ, ಅದಕ್ಕೆ ಕರೆದಿದ್ದೀವಿ. ಆ ಗಡಿಗೆ ಅಳಿತು, ಮತ್ತು ಅದಕ್ಕೆ ಗಡಿಗೆ ಅನ್ನೋದಿಲ್ಲ ನಾವು. ಹೌದಲ್ರಿ, ಎಲ್ಲಿವರೆಗೂ ರೂಪ ಇರ್ತೈತಿ ಅಲ್ಲಿವರೆಗೂ ನಾಮ ಅಸ್ತಿತ್ವದಲ್ಲಿ ಇರ್ತೈತಿ. ರೂಪ ಅಳಿತ ನಾಮ ಹೋಗಿಬಿಡ್ತೈತಿ. ಹೌದಲ್ರಿ, ಆ ರೂಪಕ್ಕನುಸಾರವಾಗಿ ನಾಮಕ್ಕನುಸಾರವಾಗಿ ಇರ್ತಕ್ಕಂಥ ಏನು ಮೂಲ ವಸ್ತು ಏನೈತಲ್ಲ ಅದು ಇದಕ್ಕಿದ್ದಂಗೆನ ಐತದ. ಅದಕ್ಕೆ ಏನು ರೂಪ ನಾಶ ಆಗೋದು. ಅದು ಎಂಥ ಗಟ್ಟಿಮುಟ್ಟು ಐತೆ ಅಂದರೂ ಕೂಡ ಅದು ನಾಶ ಆಗೋದು. ಯಾಕಂದ್ರೆ ರೂಪ ಅನ್ನೋದು ಉತ್ಪನ್ನ ಆಗಿದ್ದು ಮೂಲ ವಸ್ತುವಿನ ಆಧಾರದ ಮೇಲಿಂದ ತೋರೈತದು. ಉತ್ಪನ್ನ ಅದು ತಯಾರಿಸಲ್ಪಟ್ಟಂಥದ್ದು. ಅದು ಅಳಿತೈತಿ, ರೂಪ ಅಳಿತೈತಿ. ರೂಪ ಅಳಿತ ನಾಮನು ಹೋಗಿಬಿಡ್ತಲ್ರಿ. ಹೌದಲ್ರಿ, ರೂಪಕ್ಕನುಸಾರವಾಗಿ ನಾಮ ಕೊಟ್ಟೆವು. ನಾಮ ರೂಪಕ್ಕನುಸಾರವಾಗಿ ಐತಂತ ಭೇದ ಮಾಡಾಕತ್ತೇವೆ ನಾವು. ಹೌದಲ್ರಿ, ಈ ನಾಮರೂಪಗಳು ಅದಕ್ಕೆ ಮಿಥ್ಯ ಅದಾವು ನೋಡು ಅಂತ ಹೇಳಿದವ್ರು. ಸುಳ್ಳದ್ದಿ. ಮೂಲ ವಸ್ತು ಮಾತ್ರ ಸತ್ಯ ಐತಿ. ಮೂಲ ವಸ್ತುವಿಗೆ ಯಾವ ನಾಮನೂ ಇಲ್ಲ, ರೂಪನೂ ಇಲ್ಲ, ಅದಕ್ಕೆ ಕ್ರಿಯೆನೂ ಇಲ್ಲ. ಹೌದಲ್ರಿ, ಆ ತಿಳುವಳಿಕೆ ನಾಮ ರೂಪ ಕ್ರಿಯೆಗಳು ಇಲ್ಲದಲ್ಲಿ ನಾವು ಅದಕ್ಕೆ ನಾಮ ರೂಪ ಕೊಟ್ಟ ಕ್ರಿಯೆಗಳನ್ನು ಹೇಳಿ ನಾವು ಭೇದ ಭಾವದಿಂದ ಬಡದಾಡಕತ್ತೇವೆ. ಅದಕ್ಕೆ ದುಃಖ ಆಗತ್ತೈತಿ ಅಂತ ಹೇಳಿದ್ರು. ಹೌದಲ್ರಿ, ಯಾವಾಗ ನಾಮ ರೂಪ ಬಂತು ಅವಾಗ ನಾಮ ಬಂತು, ಅವಾಗ ಕ್ರಿಯೆ ಚಾಲು ಆಯಿತು. ಹೌದಲ್ರಿ, ಗಡಿಗೆ ಆಗೋಕೇನ ಪೂರ್ವದಲ್ಲಿ ಅದು ಮಣ್ಣು ಎದಕ್ಕೂ ಉಪಯೋಗ ಇದ್ದಿಲ್ಲ. ಹೌದಲ್ರಿ, ಯಾವಾಗ ರೂಪ ಬಂತು ಅದಕ್ಕೆ ಅಲ್ಲಿ ಗಡಿಗೆ ಕುಡಿಕೆ ಮಡಿಕೆಗಳು ಅಂತ ಭಿನ್ನ ಭಿನ್ನ ನಾಮ ಇಟ್ಕೊಂಡಿವು. ಆ ರೂಪಕ್ಕೆ ಅನುಸಾರವಾಗಿ ಗಡಿಗೆ ಇದಕ್ಕೆ ಉಪಯೋಗ ಮಾಡಬೇಕು, ಕುಡಿಕೆ ಇದಕ್ಕೆ ಉಪಯೋಗ ಮಾಡಬೇಕು, ಪರ್ಯಾಣ ಇದಕ್ಕೆ ಉಪಯೋಗ ಮಾಡಬೇಕು ಅಂತ ಆ ವಸ್ತುವಿನ ಉಪಯೋಗ ಮಾಡಕ್ಕೆ ಕ್ರಿಯೆ ಚಾಲು ಆಯ್ತು. ಹೌದಲ್ರಿ, ಆದ್ರೆ ಅದಕ್ಕೆ ಆಧಾರವಾಗಿರುವಂಥದ್ದು ಏನಾರ ಕ್ರಿಯೆ ಮಾಡೈತನು? ಮಣ್ಣು ಯಾವ ಕ್ರಿಯೆನೂ ಮಾಡಿಲ್ಲ ಅಲ್ಲಿ. ಹೌದಲ್ರಿ, ನಾಮರೂಪಗಳ ಕ್ರಿಯೆ ಮಾಡಾಕತ್ತೇವ. ಮೂಲ ವಸ್ತು ಯಾವ ಕ್ರಿಯೆನೂ ಮಾಡಿಲ್ಲ. ಗಡಿಗೆ ನೀರು ಹಿಡ್ದೈತನು ಅಂತ ಗಡಿಗೆ ನೀರು ಹಿಡ್ದೈತಿ, ಆದ್ರೆ ಮಣ್ಣು ನೀರು ಹಿಡ್ದಿಲ್ಲ. ಪರ್ಯಾಣದೊಳಗೆ ಊಟ ಮಾಡಾಕತ್ತಿ, ಆದ್ರೆ ಪರ್ಯಾಣ ಏನಾರ ಊಟ ಮಾಡಾಕತ್ತೇನೋ ಇಲ್ಲ. ಹೌದಲ್ರಿ, ಆಧಾರ ಐತೆ ಅಷ್ಟೇ. ಎಲ್ಲ ಕ್ರಿಯೆಗಳಿಗೂ ಆಧಾರ ಐತದು. ಮೂಲ ವಸ್ತು ಆಧಾರ ಐತಿ, ಅದ್ರ ಕಡೆ ಲಕ್ಷ್ಯ ಕೊಡು ನೀನು ಅಂತ ಹೇಳ್ತಾರೆ. ಮೊದಲು ಇಲ್ಲ, ಶಾಶ್ವತ ಐತದ. ಕ್ರಿಯೆ ಇದ್ದದ್ದು ಅಳಿತೈತ್ರಿ. ಕ್ರಿಯೆ ಹೌದಲ್ರಿ, ಕ್ರಿಯೆ ಪಲ್ಲಟ ಆಕೈತಿ. ಆ ರೂಪಕ್ಕನುಸಾರವಾಗಿ ಆ ಕ್ರಿಯೆಗಳು ನಡೆದವು. ಗಡಿಗೆ ಹೋದ ಪರ್ಯಾಣ ಮಾಡ್ಕೊಳಕ್ಕಾಗೋದಿಲ್ಲ, ಕುಡಿಕೆ ಹೋದ ಗಡಿಗೆ ಮಾಡ್ಕೊಳಕ್ಕಾಗೋದಿಲ್ಲ. ಗಡಿಗೆ ಕೆಲಸನ ಬೇರೆ, ಕುಡಿಕೆ ಕೆಲಸನ ಬೇರೆ, ಪರ್ಯಾಣದ ಕೆಲಸನ ಬೇರೆ. ಹೌದಲ್ರಿ, ಆ ರೂಪಕ್ಕನುಸಾರವಾಗಿ ಆ ಕ್ರಿಯೆಗಳು ನಡೆದವು. ಆದ್ರೆ ಮೂಲ ವಸ್ತು ಏನೋ ಕ್ರಿಯೆ ಮಾಡಿಲ್ಲ. ಮೂಲ ವಸ್ತು ಇದಕ್ಕಿದ್ದಂಗನ ಐತೆ, ಅದು ಏನು ಮಾಡಿಲ್ಲ. ಹಂಗೆ ನಿನ್ನಲ್ಲಿ ನಾಮ ರೂಪಗಳ ಕ್ರಿಯೆಗಳು ಅನ್ನೋ ಮಿಥ್ಯ ಅದಾವ. ನಾಮ ರೂಪ ಕ್ರಿಯೆಗಳು ಬ್ರಹ್ಮವಸ್ತುವಿನಲ್ಲಿ ಇಲ್ಲ. ಬ್ರಹ್ಮವಸ್ತು ಅದು ಏನು ಮಾಡಲಾರದು ಅಂತ, ಆಧಾರ ಐತಿ ಅಂತ. ಅದಕ್ಕೆ ಮೇಟಿ ಅಂತ ಹೇಳಿದವರು, ಏನು ಮಾಡಲಾರ್ದು ಅಂತ. ಅರಿವಿನೊಳಗೆ ಯಾವ ಕ್ರಿಯೆನೂ ಇಲ್ಲಲ್ಲಿ. ಆಧಾರ ಐತೆ ಅಷ್ಟೇ. ಅರಿವಿನೊಳಗೆ ಒಂದೂ ಕ್ರಿಯೆ ಇಲ್ಲಲ್ಲಿ, ಯಾವ ಕ್ರಿಯೆನೂ ಇಲ್ಲ. ಸಾಕ್ಷಿ ಐತಿ. ಹಂಗಾಗಿ ಸಾಕ್ಷಿಗೆ ಯಾವ ಬಾಧಕನೂ ಆಗೋದಿಲ್ಲ.
ಸಾಕ್ಷಿಗೆ ಏನಾರ ಶಿಕ್ಷೆ ಯಾರಿಗೆ ಆಕೈತ್ರಿ? ಅಪರಾಧಿಗೆ ಆಕೈತಿ. ಸಾಕ್ಷಿಗೆ ಏನಾರ ಆಕೈತೇನು? ಸಾಕ್ಷಿ ಅವ ಏನಾರ ಹೇಳವ, ಹೌದಲ್ರಿ? ಅವ ಸತ್ಯನಾರ ಹೇಳಿ ಮಿಥ್ಯನಾರ ಹೇಳಿ ಅವಾಗೇನು ಶಿಕ್ಷೆ ಆಗೋದಿಲ್ಲ, ಹೌದಲ್ರಿ? ಅವಿಗೆ ಏನೂ ಬಾಧಕನ ಇಲ್ಲವ. ನೀ ಸುಳ್ಳು ಹೇಳಿ ಬಂದು ಅದಕ್ಕೆ ನೀನು ಶಿಕ್ಷೆ ಆಕೈತಿ ಅಂತಾರನೋ? ಇಲ್ಲ. ಸಾಕ್ಷಿ ನನಗೆ ತೋಚಿದ್ದು ಹೇಳೇನು ನಾನು, ಹೌದಲ್ರಿ? ಅವಾಗೇನು ಶಿಕ್ಷೆ ಆಗೋದಿಲ್ಲ, ಅಪರಾಧಿಗೆ ಶಿಕ್ಷೆ ಆಗೋದು. ಸಾಕ್ಷಿ ನೀನದಿ, ಹೌದಲ್ರಿ? ಅದನ್ನು ಅಪವಾದ ಮಾಡಿಕೊಂಡೇವು ನಾವು, ಹೌದಲ್ರಿ? ಸಾಕ್ಷಿ ನಾನಿದ್ದು ಅಪವಾದದಿಂದ ಈ ತೋರಿಕೆಯ ಈ ನಾಮ ರೂಪ ಕ್ರಿಯೆಗಳನ್ನು ಹಿಡ್ಕೊಂಡು ಹೊಂಟೇವಂತನ ನಮಗೆ ದುಃಖ ಆಗಕತ್ತೈತಿ. ನೋಡು, ತಿಳಿದು ನೋಡು ಅಂತ ಹೇಳ್ತಾರೆ. ಮೊದಲಿಲ್ಲದನ್ನು ಮಧ್ಯಂತರದೊಳಗೆ ತೋರಿಕೆ ಇದ್ದನ್ನು ಹಿಡ್ಕೊಂಡು ಹೊಂಟೇವು, ಅದಕ್ಕೆ ಕೊನೆಗೂ ಇಲ್ಲ. ವಿಚಾರ ಮಾಡಿ ನೋಡಿ ನೀನು ಅದನ್ನು. ಗಡಿಗೆ ಹೆಂಗೈತಿ, ಹೌದಲ್ರಿ? ಅದಕ್ಕೆ ಅವರು ಘಟವೇ ಪುಷಿ ಘಟವೇ ಅಂತ ಹೇಳಿದ್ದು. ಸುಳ್ಳು ಗಡಿಗೆ ಹೆಂಗೈತಿ ಹಂಗೆ ಇದು ಐತಿ. ಇದನ್ನ ಮತ್ತೆ ಮೋಹಕ್ಕೆ, ಇದನ್ನ ನಾನು ಅಂತ ಮೋಹಕ್ಕೆ ಯಾಕೆ ಒಳಗಾಕಿ ನೀನು, ಹೌದಲ್ಲ ಅಂತ ಅವರು ಕೇಳ್ತಾರೆ. ಘಟವೇ ಪುಷಿ ಘಟವೇ ದಿಟ್ಟದಂತೆ ಸತ್ಯದಂತೆ ಅಂತ ತೋರ್ತೈತಿ. ತೋರಿದ್ದನ್ನ ಮೋಹಕ್ಕೆ ಒಳಗಾಗಿ ಅಲ್ಲ ನೀನು, ತೋರಿದ್ರ ಮೇಲೆ ಮೋಹವನ್ನು ಇಟ್ಕೊಂಡು ಕುಂತೀವಲ್ಲ. ಗಡಿಗೆ ಜೋಪಾನ ಮಾಡಾಕತ್ತೇವ್ ನಾವು, ಮಣ್ಣು ಜೋಪಾನ ಮಾಡಾಕತ್ತಿಲ್ಲ, ಹೌದಲ್ರಿ? ಹೌದು. ಆಭರಣ ಅದು ನೀಟ್ ಇರಲಿ ಅಂತ ಅದಕ್ಕೊಂದು ಶೋಕೇಸ್ ಮಾಡಿಕೊಂಡೆವು, ಹೌದಲ್ರಿ? ಬಂಗಾರ ಅದು ಗಟ್ಟಿಯಾಗಿದ್ದಾಗ ಅದನ್ನ ಹೆಂಗೆ ಬೇಕಾದಂಗೆ ಸುತ್ತಿ ಒಗಿತಿದ್ವು, ಹೌದಲ್ರಿ? ಆಭರಣ ಯಾವಾಗ ತಯಾರಾಯ್ತು ಅದಕ್ಕೊಂದು ಬಾಕ್ಸ್ ಮಾಡ್ಕೊಂಡೀವಿ ನಾವು, ಹೌದಲ್ರಿ? ಅದು ಏನು ಆಗಬಾರ್ದು, ಸೊಟ್ಟಪಟ್ಟ ಆಗಬಾರ್ದು, ಸೀದಾ ಇರಲಿ ಅಂಥೇಳಿ. ಅದ ಗಟ್ಟಿ ಬಂಗಾರ ಇದ್ದಾಗ ಏನಿದ್ದಿಲ್ಲ, ಅದನ್ನೊಂದು ಹಾಳೆ ಸುತ್ತಿ ಒಗಿತಿದ್ವಿ ಹಂಗೆ, ಹೌದಲ್ರಿ? ಅದಕ್ಕೇನು ಬಾಕ್ಸ್ ಇದ್ದಿಲ್ಲ ಅವಾಗ. ಯಾವಾಗ ಆಭರಣ ತಯಾರಾಯ್ತು, ಆಕಾರ ತಯಾರಾಯ್ತು, ಅದನ್ನು ರಕ್ಷಣೆ ಮಾಡಾಕತ್ತೇವು, ಮೂಲ ವಸ್ತುವನ್ನು ನೋಡೋಲ್ವು ಅಂತ. ಅದಕ್ಕೆ ದುಃಖ ಆಗತ್ತೈತಿ. ಪ್ರತಿಯೊಬ್ಬ ಮಾನವನಿಗೂ ದುಃಖ ಎದಕ್ಕೆ ಬಂದೈತಿ ಅಂತಂದ್ರೆ ಅಜ್ಞಾನದಿಂದ, ತಪ್ಪು ತಿಳುವಳಿಕೆಯಿಂದ, ಮೂಲ ವಸ್ತುವಿನ ತಿಳುವಳಿಕೆ ಇಲ್ಲದಕ್ಕೆ ತೋರಿಕೆಯ ಭಾವದಿಂದ ದುಃಖಕ್ಕೆ ಒಳಗಾಗ್ಯಾನ ಅಂತ. ಈ ತೋರಿಕೆ ಭಾವ ಯಾವಾಗ ಹೋಗ್ತೈತೋ, ಇರುವಿಕೆ ಕಡೆ ಯಾವಾಗ ಲಕ್ಷ್ಯ ಕೊಡ್ತಾನೋ ಅವಾಗ ದುಃಖ ಇಲ್ಲ, ಹೌದಲ್ಲ? ಅದಕ್ಕಿಲ್ಲಿ ಅಭಾವ ಚತುಷ್ಟಯಗಳನ್ನು ಅವರು ತೋರಿಕೆಗೆ ಅದಾವ ನೋಡು, ಇರುವಿಕೆಗೆ ಏನೂ ಆಗಿಲ್ಲ. ಆ ಶಂಭುಲಿಂಗಕ್ಕೆ ಏನೂ ಆಗೇ ಇಲ್ಲ, ಹೌದಲ್ಲ? ಶಂಭುಲಿಂಗಕ್ಕೆ ಏನೂ ಯಾವ ಬಾಧಕನೂ ಆಗಿಲ್ಲ. ಅದು ಇದಕ್ಕಿದ್ದಂಗೆ ಐತಿ. ಅಭಾವಗಳು ತೋರಿಕೆ ಮಾತ್ರ ಸೀಮಿತ ನೋಡು. ನೀ ಅಭಾವನ ನಾನು ಅದಾವು ಅಂತ ಹಿಡ್ಕೊಂಡು ಹೊಂಟಿ ಅಂತ ನಿನಗೆ ದುಃಖ ಆಗೈತಿ, ಹೌದಲ್ಲ? ಆಗಸಕ್ಕೆ ಏನು ಮೋಡಗಳು ಬಂದ್ರೆ ಏನು, ಮೋಡಗಳ ಹೋದ್ರೆ ಏನು, ಅದ್ರ ನಿರ್ಮಲತ್ವಕ್ಕೆ ಏನಾರ ಭಂಗ ಆಗೈತೇನು? ಇಲ್ಲ. ಅದು ನಿರ್ಮಲನ ಐತದು, ಹೌದಲ್ರಿ? ಬೆಳಕು ಕತ್ತಲೆಯನ್ನು ತಳೆದೊಡೆ ಆಗಸದ ನಿರ್ಮಲತ್ವ ಏನಾರ ಅಳೆದೈತೇನು? ಕತ್ಲಾಕೈತಿ, ಬೆಳಕು ಬರ್ತೈತಿ, ಆಕಾಶಕ್ಕೆ ಏನಾರ ಆ ಬೆಳಕು ಕತ್ತಲೆಯ ಏನಾರ ಕಳಂಕ ಅಂಟೈತೇನೋ ಅಂತಂದ್ರೆ ಇಲ್ಲ. ಹಂಗೆ ನಿನ್ನ ನಿರ್ಮಲನಾದಿ. ತೋರಿ ಅಡಗಿಯೋದು ನಾನಂತ ಹಿಡ್ಕೊಂಡು ಕುಂತಿ ಅಂತ ನಿನಗೆ ದುಃಖ ಆಗೈತಿ. ತೋರೋದಕ್ಕೆ ಅಡಗೋದಕ್ಕೆ ಸಾಕ್ಷಿ ಇದೆ ಅಂತ ತಿಳ್ಕೊ ನೀನು, ಹೌದಲ್ಲ? ಅದನ್ನು ತಿಳ್ಕೊಂಡೆ ಅಂದ್ರೆ ದುಃಖ ಇಲ್ಲ ಅಂತ ಹೇಳ್ತಾರೆ. ಘಟವೇ ಪುಷಿ ಘಟವೇ ನೀವು ಹಿಡಿದಂತೆ ತೋರಿ ಮೂರ್ತಿ ನಿಂಬೆ ಮೊದಲ ಮೂರ್ತಿಕೆ ಪಿಂಡದೊಳಗೆ ನಿಲ್ಲವ, ಪುಟ್ಟಿದ ಬಳಿ ಕೊಡೆ ಧೂಳಾಗಿ ನಿಲ್ಲವ, ವಿಧ ವಿಧ ಆದ್ಯಂತರೊಳಗೆ ನೀನಿಲ್ಲ, ಮಧ್ಯದೊಳಗೆ ಆ ರೂಪ ನಿನಗೆ ನಿಜವುದು. ಮೊದಲಕ್ಕೆ ಯಾವುದೈತಿ ನಿನಗೆ ವಿಚಾರ ಮಾಡಿ ನೋಡು, ಹೌದಲ್ಲ? ಮೊದಲು ಮೃತ್ತಿಕೆ ಪಿಂಡದೊಳಗೆ ನೀನು ಇದ್ದಿಲ್ಲ, ಮಣ್ಣಿನೊಳಗೆ ಗಡಿಗೆ ಇದ್ದಿಲ್ಲ, ಹೌದು? ಮೃತ್ತಿಕೆ ಅಂದ್ರೆ ಮಣ್ಣು, ಮಣ್ಣಿನೊಳಗೆ ಮೃತ್ತಿಕೆ ಪಿಂಡದೊಳಗೆ ಏನಾರ ಇದ್ದೇನೋ ನಿನ್ನ ಗಡಿಗೆ ಇದ್ದಿಲ್ಲ. ಒಡೆದ ಧೂಳಾದ ಬಳಿಕೆ ಇದ್ದೇನೋ, ಇರ್ತೇನೋ? ಇಲ್ಲ. ಮಧ್ಯಂತರದೊಳಗೆ ನಿನಗೆ ಯಾವ ಥರ ನರಿಯೇ? ಮಧ್ಯಂತರದೊಳಗೆ ನಿನಗೆ ಎಲ್ಲೈತಿ ಅಸ್ತಿತ್ವ? ಮಣ್ಣ ಐತಿ, ಆದ್ರೆ ನೀನು ನೋಡಾಕತ್ತಿ ಮಡಿಕೆ.
ಹೌದಲ್ರಿ? ಇದು ಅವ ಪ್ರಾಗ ಭಾವ ಅಂತ ಮೊದಲಿಲ್ಲದ್ದು, ಪ್ರಧ್ವಂಸ ಭಾವ ಅಂದರೆ ಕೊನೆಗಿಲ್ಲದ್ದು. ಹೌದಲ್ರಿ? ಅನನ್ಯ ಭಾವ ಅಂದರೆ ಒಂದರೊಳಗೆ ಒಂದು ಇಲ್ಲದ್ದು. ಅತ್ಯಂತ ಅಭಾವ ಅಂದರೆ ಬಂಜಿ ಮಳೆ. ಈ 4 ಅಭಾವಗಳು ನಿನಗಿಲ್ಲ ನೋಡುವ. ಹೌದಲ್ಲ? ನಾವು ಈ ಅಭಾವ ನನಗೆ ಅದಾವು ಅಂತ ತಿಳ್ಕೊಂಡ್ಬಿಟ್ಟೆವು. ಹೌದಲ್ರಿ? ಈ ಗಡಿಗೆಗೆ ಈ ಶರೀರಕ್ಕೆ ಅದಾವ ಇವು. ಸ್ವರ್ಗೋದು ಸಕ್ಕುದು ಇದ್ರ ಗುಣಧರ್ಮ. ಹೌದಲ್ರಿ? ಕೆಟ್ಟು ಹೋಗೋದು ಇದ್ರ ಗುಣಧರ್ಮ. ನನಗೇನಿಲ್ಲ ಇಲ್ಲಲ್ಲ, ನಾನು ಇರುವಂಗನ ಅದೇನೆ. ನಾನು ಹೆಚ್ಚೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ, ಒಂದೇ ರೀತಿಯಾಗಿನ ಅದೇನು. ನನ್ನಲ್ಲಿ ಬದಲಾವಣೆ ಇಲ್ಲ. ಇದು ನನ್ನಿಂದಾಗಿ ಅರಸ್ಕೊಳ್ತೈತಿ. ಇದೇನು ನನ್ನನ್ನು ಅರಿಲಾರದು. ಹೌದಲ್ರಿ? ಆ ಅರಿಲಾರ್ದನ್ನ, ಜಡವಾಗಿರೋದನ್ನ ನಾನು ಅಂತ ನಂಬ್ಕೊಂಡು ಕುಂತೇನೆ. ನನ್ನನ್ನು ಇದು ತಿಳಿಲಾರ್ದು. ಹೌದಲ್ರಿ? ಯಾವ ಮನ, ಬುದ್ಧಿ, ಚಿತ್ತ, ಅಹಂಕಾರಗಳು ತಿಳಿಲಾರವು ನನ್ನನ್ನು. ಇವನ್ನೆಲ್ಲವನ್ನು ತಿಳಿಯವ ನಾನು. ಈ ಜಡ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಇವನ್ನ ತಿಳಿಯುವಂಥವ್ನು ನಾನಿದ್ದು ಈ ತಿಳಿಸ್ಕೊಳ್ಳೋ ವಸ್ತುನ ನಾನಂತ ಆರೋಪ ಮಾಡ್ಕೊಂಡೆವು. ನನ್ನಿಂದ ತಿಳಿಸ್ಕೊಳೋವಂಥ ವಸ್ತುನ ನಾನು ಅಂತ ಆರೋಪ ಮಾಡ್ಕೊಂಡೆವು ಅಂತನೂ ನಮಗೆ ದುಃಖ ಆಗಿದೆ. ಹೌದಲ್ರಿ? ಅದಕ್ಕೆ ಇದನ್ನು ಬಿಡು ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ನಿಜವಿದನೇ ತಿಳಿ ಅಂತ ಹೇಳಿದವರು. ಎಲ್ಲಿವರೆಗೂ ನಿನ್ನ ನಿಜವನ್ನು ತಿಳಿದಿಲ್ಲೋ, ಇದರ ಮೇಲೆ ಮೋಹವನ್ನು ಇಟ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ನಿನಗೆ ದುಃಖ ಆಗೋದು. ನರರ ಮುಖದ ನುಡಿಮಾದ ದ್ರಿವಿನಿಂದೆ ಪರಿಕಲ್ಪಿತ ಆಕಾರದಿಂದ ವಿವೇಕ ವಿರತರಿಗೆ ಪರಮಾರ್ಥನಿಸಿ ತೋರ್ಪೆ. ತೋರಿಕೆ ನರರ ನುಡಿ ಮಾತ್ರದಿಂದ, ಅಜ್ಞಾನಿಗಳು ಹೇಳುವಂಥ ಮಾತಿನಿಂದ ನಂಬ್ಕೊಂಡು ಕುಂತಿ. ಅವ್ರು ಹೇಳ್ತಾರ ಇದ ಸತ್ಯ ಐತಿ ನೋಡು, ತೋರಿದ್ದ ಸತ್ಯ ಅಂತ ಹೇಳ್ತಾರ ಅವಿವೇಕಿಗಳು. ನರರ ನುಡಿ ಮಾತ್ರದಿಂದ ಪರಮಾರ್ಥ ಅಂದ್ರೆ ಸತ್ಯದಂತೆ ಅದು ತೋರ್ತೈತಿದು. ಗಡಿಗೆ ಸುಳ್ಳು ಅಂತೀರ ನೀವು ಅಂತ ಕೇಳ್ತಾರ ಅವ್ರು. ಹೌದಲ್ರಿ? ಅಜ್ಞಾನಿಗಳು ತಿಳುವಳಿಕೆ ಇಲ್ದಾರ, ಮಣ್ಣಿನ ತಿಳುವಳಿಕೆ ಇಲ್ದಾರ ಗಡಿಗೆ ಸುಳ್ಳನ ಅಂತಾರ ಅವ್ರು. ಅವ್ರಿಗೆ ಸತ್ಯ ಅನ್ಸೈತದ, ಗಡಿಗೆ ಸತ್ಯ ಅನ್ಸೈತಿ. ಆದ್ರೆ ವಿಚಾರವಂತಿಗೆ ಗಡಿಗೆ ಸುಳ್ಳು ಐತಿ ಅಂತ ನಾವು. ಮಣ್ಣು ಸತ್ಯ ಐತಿ ಅಂತಾನ. ನೀ ಏನು ಮುಟ್ಟಿದೆ ಅಂದ್ರೆ ಗಡಿಗೆ ಮುಟ್ಟಿದೆ ಅಂತ ಇವಂತಾನ ಅವಿವೇಕಿ. ಅವ್ರಂತಾರ ನೀ ಮಣ್ಣು ಮುಟ್ಟಿದೀಯ ಅಂತಾರ. ಹೌದಲ್ಲ? ಮಣ್ಣು ಮುಟ್ಟಿದ್ದ ಸತ್ಯ ಐತೋ, ಗಡಿಗೆ ಮುಟ್ಟಿದ್ದು ಸತ್ಯ ಐತೋ ಅಂತ ವಿಚಾರ ಮಾಡಿ ನೋಡಿದ್ರೆ ಮೂಲ ವಸ್ತು ಮಣ್ಣು ಮುಟ್ಟಿದ್ದ ಸತ್ಯ ಐತಿ. ಹೌದಲ್ರಿ? ಮಣ್ಣು ಯಾವಾಗಲೂ ಐತಿ. ಅದಕ್ಕೆ ನರರ ನುಡಿ ಮಾತ್ರದಿಂದ ಪರಮಾರ್ಥ ಅಂದ್ರೆ ಸತ್ಯದಂತೆ ಅಂತ ತೋರ್ತೈತಿ. ಆದ್ರೆ ಪರೀಕ್ಷಿಸಲು, ವಿಚಾರ ಮಾಡಿದ ನೋಡಲು ತೋರಿಕೆ ನಿನಗುಂಟೆ, ತೋರಿಕೆ ನಿನಗೈತೆ ಇಲ್ಲ. ಹೌದಲ್ಲ? ಗಡಿಗೆ ಇಲ್ಲ. ಗಡಿಗೆ ಐತೇನು ಅಂತಂದ್ರೆ ಗಡಿಗೆ ಇಲ್ಲ, ಮಣ್ಣ ಐತಿ ಅದು. ಹೌದಲ್ರಿ? ಅದಕ್ಕೆ ಅವ್ರು ಹೇಳ್ತಾರೆ ನರರ ನುಡಿ ಮಾತ್ರದಿಂದ ಪಾರಮಾರ್ಥವೆಂದು ತೋರ್ತೈತಿ, ಸತ್ಯದಂತೆ ತೋರ್ತೈತಿ. ಆದ್ರೆ ವಿಚಾರ ಮಾಡಿ ನೋಡಿದ್ರೆ ಮಿಥ್ಯ ಐತಿ. ಅನೇಕ ಆಕಾರದಿಂದ ತೋರ್ತೈತಿ. ಇದು ಸತ್ಯದಂತೆ ಅಂತ ತೋರ್ತೈತಿ. ಗಡಿಗೆ, ಕುಡಿಕೆ, ಮಡಿಕೆಗಳೆಲ್ಲ ಸತ್ಯದಂತೆ ತೋರ್ತವು. ನಾನಾ ಆಕಾರದಿಂದ ತೋರ್ತಂಥ ತೋರಿಕೆಗಳು ಸತ್ಯದಾವ ಅಂದ್ರೆ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ಮಿಥ್ಯ ಅದಾವು ಅಂತ. ಹೌದಲ್ರಿ? ಮಣ್ಣು ಎಷ್ಟು ತೊಗೊಂಡಿದ್ರಿ ಅಷ್ಟೇ ಇವನು ಎಲ್ಲ ಆಕಾರ ಅಷ್ಟು ಇಟ್ಟು ತೂಗಿರ್ ಮಣ್ಣು ಮೊದಲಕ್ಕೆ ಎಷ್ಟಿತ್ತು ಅಷ್ಟೇ ಐತಿ. ಹೌದಲ್ರಿ? ಆಕಾರ ಆದಾಗೂ ಅಷ್ಟೇ ಐತಿ. ಆಕಾರ ಒಡೆದ ಮೇಲೂ ಕೂಡ, ಅಳದ ಮೇಲೂ ಕೂಡ ಅಷ್ಟೇ ಐತಿ. ಅದು ಮೊದಲಿಗೆ ಎಷ್ಟಿತ್ತು ಕೊನೆಗೂ ಅಷ್ಟೇ ಐತಿ. ಆದ್ರೆ ಆಕಾರದಿಂದ, ನಾಮ ರೂಪದಿಂದ ಅದು ಬೇರೆ ಬೇರೆ ಅನಿಸ್ಕೊಳಕತ್ತೈತಿ. ಅದಕ್ಕೆ ವಿಚಾರ ಮಾಡಿ ಪರೀಕ್ಷಿಸಲು, ವಿಚಾರ ಮಾಡಿ ನೋಡಲು ತೋರಿಕೆ ನಿನಗುಂಟೆ, ನಿನಗೈತ್ಯಾ ಅಂತ ಕೇಳ್ತಾರೆ. ವಿವೇಕ ವಿರಕ್ತರು, ವಿವೇಕ ಇಲ್ಲದವರಿಗೆ
ಪರಮಾರ್ಥ ಅಂತ ಅವ್ರಿಗೇನು ಮುಟ್ಟಿದಪ್ಪ ನೀನು ಅಂತ ಕೇಳ್ರಿ ಏನಂತಾರೆ ಅವರು? ಮಣ್ಣ ಮುಟ್ಟಿದೆ ಅಂತಾರೆ. ಮಣ್ಣು ಮುಟ್ಟಿದೆ ಅನ್ನೋದಿಲ್ಲ ಅವರು, ಗಡಿಗೆ ಮುಟ್ಟಿದೆ ಅಂತ. ಹೌದು, ವಿವೇಕ ಇರೋರಿಗೆ ಪಾರಮಾರ್ಥವೆಂದು ತೋರ್ತೈತಿ ಅದು, ಅವ್ರಿಗೆ ಸತ್ಯ ಅದು. ಹಾಂ, ವಿವೇಕವಂತರಿಗೆ ಮೂಲ ವಸ್ತು ಮಣ್ಣನ ಐತಪ್ಪ ಅದು. ನೀ ಏನು ಮುಟ್ಟಿದ್ರು ಮಣ್ಣ ಮುಟ್ಟಿ, ಗಡಿಗೆ ಮುಟ್ಟಿಲ್ಲ ನೀನು. ಅದು ನಾಮರೂಪಗಳನ್ನು ಕೂಡಿದಾಗ ಅದು ನಿನಗೆ ಹಂಗೆ ಅನ್ಸಾಗತ್ತೈತೆ. ಅದು ಸತ್ಯ ಅನ್ಸಾಗತ್ತೆ. ನಾಮರೂಪಗಳ ಸತ್ಯ ಅನ್ಸಾಗತ್ತವು. ನಾಮರೂಪಗಳು ಮಿಥ್ಯ ಅದಾವು, ಸುಳ್ಳದಾವು, ನೋಡು, ವಿಚಾರ ಮಾಡಿ ನೋಡು ಅಂತ ಹೇಳ್ತಾರೆ. ಹೌದಲ್ಲ? ಇಲ್ಲೆನಿಸದ ತೋರದ ಅಡಗದ ಮೃತ್ತಿಕೆಯಲ್ಲದೆ ನಿನ್ನೆಲ್ಲಿಯೂ ಕಾಣಿನರಸಿ. ಇಲ್ಲದ ಅದು ಮಣ್ಣು ಏನಾರ ಇಲ್ಲಂಗೆ ಅನ್ಸ್ಕೊಂಡೈತೇನೋ? ಇಲ್ಲ, ಮಣ್ಣು ಯಾವಾಗಲೂ ಐತೆ. ತೋರಿ ಅಡಗದ, ಅದು ತೋರಿದ ಅಡಗಿಲ್ಲದು, ತೋರುದೂ ಅಲ್ಲದ, ಅಡಗುದೂ ಅಲ್ಲದು. ಹೌದಲ್ಲ? ತೋರಿಕೆ ಏನು ತೋರೈತಿ? ಗಡಿಗೆ ತೋರೈತಿ. ಅದು ಮಣ್ಣು ಏನಾರ ತೋರೈತೇನೋ? ಇಲ್ಲ. ಗಡಿಗೆ ತೋರೈತಿ, ಗಡಿಗೆ ಎಳಿತೈತಿ. ಅಳದ ಮೇಲೆ ಏನು ಉಳಿತು? ಮಣ್ಣು ಉಳಿತು. ಹೌದಲ್ಲ? ಅದಕ್ಕೆ ಇಲ್ಲ ಅನಿಸೋದು. ಅದು ಇಲ್ದಂಗೂ ಆಗಿಲ್ಲ, ಅದು ತೋರಿ ಕೆಡೋದೂ ಅಲ್ಲದು. ಇದು ತೋರಿದ್ದು ಕೆಡ್ತೈತಿ. ಹೌದಲ್ಲ? ತೋರಿದ್ದು ಅಳಿತೈತಿ. ಹೌದಲ್ಲ? ಇರುವಿಕೆ ಎಂದು ಅಳಿಲ್ದಲ್ಲ ಅದು. ಹೌದಲ್ಲ? ಶರೀರ ತೋರೈತಿ, ಶರೀರ ಅಡಗ್ತೈತಿ. ಆದ್ರೆ ಅದಕ್ಕೆ ಆಧಾರವಾಗಿರುವಂಥ ಸದ್ವಸ್ತು ಏನಾರ ಅಳಿತೈತೇನು? ಅದು ಬರೋದೂ ಅಲ್ಲ, ಹೋಗೋದೂ ಅಲ್ಲ ಅಂತ. ಯಾವಾಗಲೂ ಇದ್ದಕ್ಕಿದ್ದಂಗೆ ಇರು. ಯಾವಾಗಲೂ ಮೃತ್ತಿಕೆನ ಐತಿ, ಮಣ್ಣ ಐತಿ, ನಿನಗೆ ಆಕಾರಗಳು ಇಲ್ಲ ಅಂತ. ಹೌದಲ್ಲ? ನಿನ್ನನ್ನು ವಿಚಾರ ಮಾಡಿ ನೋಡಿದ್ರೆ ಆ ಮಣ್ಣ ಐತಿ ಕರೆ, ಆಕಾರಗಳಿಲ್ಲ ಅಂತ. ಆಕಾರಗಳೆಲ್ಲ ಮಿಥ್ಯ ಅದಾವು, ಸುಳ್ಳದಾವು. ಅಂದ್ರೆ ವಿವೇಕ ವಿರಹಿತರಿಗೆ ಏನು ನೋಡಾಕತ್ತಾರ ಅಂದ್ರೆ ಆಕಾರ ನೋಡಾಕತ್ತೇವೆ ನಾವು. ಹೌದಲ್ರಿ? ಅದಕ್ಕೆ ಮೋಸಕ್ಕೆ ಒಳಗಾಕ್ಯವು ಅಂತ. ಹೌದಲ್ರಿ? ಅರಳಿ ಪ್ರಮಾಣ ಎಷ್ಟೈತಿ ಅಂತ ವಿಚಾರ ಮಾಡಲ್ಲನ ನಾವು ಅದಕ್ಕೆ ಈ ಎಲ್ಲವೂ ಕಾಟನ ಅಂತ ತಿಳ್ಕೊಂಡು ಮೋಸಕ್ಕೆ ಒಳಗಾಕ್ಯವು. ಹೌದಲ್ರಿ? ಅದರೊಳಗೆ ಕಾಟನ್ ಅರಳಿ ಪ್ರಮಾಣ ಎಷ್ಟೈತಿ ಅಂತ ವಿಚಾರ ಮಾಡೋದಿಲ್ಲ. ಹೌದಲ್ರಿ? ನಾವು ರೂಪವನ್ನು ನೋಡ್ತೇವಂತ ನಮ್ಮ ಮೋಸಕ್ಕೆ ಒಳಗಾಗುವರು. ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರೆ, ಅದು ಮೃತ್ತಿಕೆ ಅನ್ನೋದು ಬಿಟ್ಟು ಮತ್ತೊಂದು ಬೇರೆ ಏನೂ ಇಲ್ಲ ಇಲ್ಲ. ಮಣ್ಣು ಬಿಟ್ಟರೆ ಮತ್ತೇನೈತದ? ಕುಡಿಕೆ ಆದಾಗ ಮಣ್ಣು ಐತಿ. ಹೌದಲ್ರಿ? ಮಾಡಿದಾಗೂ ಮಣ್ಣು ಐತಿ. ಮಣ್ಣು ಬಿಟ್ಟು ನಿನಗೆ ಏನೂ ಇಲ್ಲ ಇಲ್ಲ. ತೋರಿಕೆ ನಿನಗೆ ಉಂಟೆ? ತೋರಿಕೆ ಸತ್ಯ ಐತೇನೋ? ಇಲ್ಲ, ಮಿಥ್ಯ ಐತಿ. ಅದಕ್ಕೆ ಅವ್ರು ಹೇಳಿದ್ದು ಮಣ್ಣು ಬಿಟ್ಟು ಮಡಿಕೆ ಆಗಲಾರ್ದು ತನ್ನ ಬಿಟ್ಟು ದೇವ್ರಿಲ್ಲ. ಹೌದಲ್ಲ? ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಇಲ್ಲ. ಮಣ್ಣು ಇದ್ದಾಗ ಮಡಿಕೆ ಐತಿ. ಮಡಿಕೆ ಬೇರೆ ತಕ್ಕೊಂಡು ಬಾ, ನನಗೆ ಮಣ್ಣು ಅಷ್ಟೇ ಇಟ್ಟು ಬಿಟ್ಟು ಬಾ ಅಂತಂದ್ರೆ ಬಿಟ್ಟು ಬರ್ಲಿಕ್ಕೆ ಬರ್ತೈತೆ. ಮಡಿಕೆ ತಕೊಂಡು ಬರ್ಲಿಕ್ಕೆ ಬರೋದಿಲ್ಲ. ಮಣ್ಣು ತೊಗೊಂಡು ಬಂದಾಗ ಮಡಿಕೆ ಐತಿ. ಹೌದಲ್ರಿ? ಹಂಗೆ ನೀನು ಯಾವಾಗಲೂ ಅದಿ ಅಂತ. ಅಲ್ಲ, ಅದು ಆ ಅಂಶ ಅದಾವಂತ ನಾವು ಅಂಶಗಳು ತೋರ್ತಾವೆ ನಮಗೆ. ಪಂಚಮಹಾಭೂತಗಳ ಅಂಶ ಈ ಶರೀರ, ಪಂಚಮಹಾಭೂತಗಳ ಅದಾವ ಇದ್ರೊಳಗೆ. ಹೌದಲ್ರಿ? ಮಣ್ಣಿನ ಅಂಶ ಭಾಳ ಐತಿ. ಭೂಮಿಯ ಕಠಿಣ ಅಂಶಗಳು ಈ ಶರೀರದಾಗ ಭಾಳ ಪ್ರಮಾಣದೊಳಗೆ ಐತಿ. ಅಗ್ನಿ ಪ್ರಮಾಣನೂ ಐತಿ, ನೀರಿನ ಪ್ರಮಾಣನೂ ಐತಿ, ವಾಯುವಿನ ಪ್ರಮಾಣನೂ ಐತಿ, ಬಯಲಿನ ಪ್ರಮಾಣನೂ ಐತಿ. ಹೌದಲ್ರಿ? 5 ತತ್ವಗಳಿಂದ ಕೂಡಿದಂಥದ್ದು ಇದು. ಹೌದಲ್ರಿ? ಅವು ಒಂದೊಂದು ಹೋಗಿಬಿಡ್ತಾವೆ ತಮ್ಮ ಮೂಲ ಇದ್ರೊಳಗೆ ಏಕ ಆಗಿಬಿಡ್ತಾವೆ. ಇದ್ರೊಳಗೆ ಚೈತನ್ಯ ಹೋಯ್ತಂದ್ರೆ ಅವು ಒಂದರೊಳಗೆ ಒಂದು ಅಡಿಗೆ ಬಿಡ್ತಾವೆ. ಹೌದಲ್ಲ? ಮೊದಲಿಗೆ ಬೆಂಕಿ ಆ ವಾಯುವಿನ ಅಂಶ ಹೋಕೈತಿ. ಹೌದಲ್ರಿ? ಬೆಂಕಿ ಅಂಶ ಹೋಕೈತಿ. ಹೌದಲ್ಲ? ಶರೀರ ತಣ್ಣಗಾಗೈತಿ.
ಹೋಗಿ ಭಾಳತ್ತಾಯ್ತು ಅಂತ ಹೇಳ್ತೀರಿ. ಆಮೇಲೆ ಸೋರಾಕೈತತಿ, ನೀರಿನ ಅಂಶ ಹೊಕ್ಕೈತಿ, ಹೌದಲ್ರಿ? ಬಯಲಿನ ಅಂಶ ಹೊಕ್ಕೈತಿ, ಕುಕ್ಕೋ ಅಂತ ಬರ್ತೈತೆ ಅದು. ಆಮೇಲೆ ಭೂಮಿ ಅಂಶ, ಕೊನೆಗೆ ಹೋಗೋದು ಭೂಮಿ ಅಂಶ, ಮಣ್ಣಿನ. ಯಾಕಂದ್ರೆ ಮಣ್ಣು ಕಠಿಣ ಐತದ, ಹೌದಲ್ಲ? ಅದಕ್ಕೆ ಲೇಟಾಗಿ ಅದು ಮಣ್ಣಿನ ಕೂಡ್ತದೆ. ಇವು ಸೂಕ್ಷ್ಮ ಅದಾವು, ಅದಕ್ಕೆ ಲಘು ಲಘು ಒಂದೊಂದು ಆಗಲಿ ಹೋಗಿಬಿಡ್ತಾವೆ. ಮೊದ್ಲಕ್ಕೆ ವಾಯು ಹೋಗ್ತೈತಿ, ಆಮೇಲೆ ಬೆಂಕಿ ಹೋಗ್ತೈತಿ, ಆಮೇಲೆ ನೀರು ಹೋಗ್ತೈತಿ, ಹೌದಲ್ಲ? ಇವಕ್ಕೆಲ್ಲಕ್ಕೂ ಅವಕಾಶ ಕೊಟ್ಟಿದ್ದು ಬಯಲು ಮಾತ್ರ ಮೊದಲೇ ಏಕ ಆಗಿಬಿಟ್ಟಿರ್ತೈತೆ ಅದು, ಹೌದಲ್ಲ? ಆ ಅಂಶ ಆದ್ರೂ ಕೂಡ ಹೋಗ್ಬಿಡ್ತಾವೆ. ಭಾಳ ತನ ಇಟ್ಟರೆ ಸೋರಾಕತ್ತೈತಿ ಅಂತ ಹೇಳ್ತೇವಿಲ್ರಿ ನಾವು. ನೀರಿನ ಅಂಶ ಹೊಂಟಿರ್ತೈತಿ ಅದು. ಆಮೇಲೆ ಭೂಮಿ ಅಂಶ ಹೋಗ್ಬಿಡ್ತೈತಿ. ಆ ಮಿಶ್ರಣದಿಂದ ಆಗೈತಿ ಅಂತೇಳಿ ಶರೀರ, ಹೌದಲ್ರಿ? ಗಡಿಗೆ ಅದು ಮಿಥ್ಯೆ ಐತಿ ಅಂತ ಹೇಳ್ತಾರೆ ಅವ್ರು. ಮೃತ್ತಿಕೆ ಮಾತ್ರ ಸತ್ಯ ಐತಿ ನೋಡು. ಉಳ್ಳ ಮೃತ್ತಿಕೆಯಂತೆ ಶಂಭುಲಿಂಗವೇ ಜಗವೆಲ್ಲವೂ ನಿನ್ನಿಂದ ವಾದುದೆಂತನೇ. ಉಳ್ಳ ಮೃತ್ತಿಕೆ ಅಂತ ಹೆಂಗೆ ಮಣ್ಣು ಯಾವಾಗಲೂ ಐತು, ಹಂಗೆ ಜಗವೆಲ್ಲವೂ ಯಾವುದರ ಆಧಾರದ ಮೇಲೆ ತೋರಾಕತ್ತೈತೆ ಅಂದ್ರೆ ಆ ಶಂಭುಲಿಂಗದ ಆಧಾರದ ಮೇಲಿದ್ದನ್ನು ತೋರಾಕತ್ತೈತಿ ನೋಡು. ಶಂಭುಲಿಂಗನ ಆಧಾರ ಇದಕ್ಕೆ. ಎಲ್ಲ ತೋರಿಕೆಗೆ ಆಧಾರ ಏನೈತಿಪ್ಪ ಅಂತಂದ್ರೆ ಶಂಭುಲಿಂಗ, ಅರು. ಹೌದಲ್ರಿ? ಅರುವಿನ ಆಧಾರದ ಮೇಲಿದ್ದ ಎಲ್ಲ ಜಗದ್ಭಾವನೆ. ಅರುವ ಇಲ್ಲ ಅಂತಂದ್ರೆ, ಹೌದಲ್ರಿ? ಅರು ತಕ್ಕೊಂಡು ಬಂದ್ರೆ ಜಗತ್ತಿಗೆ ಅಸ್ತಿತ್ವನೇ ಇಲ್ಲ. ಹಾಗೆ ದಾಸವಾಳ ಹೂವುದನ್ನು, ಕೆಂಪು ಗುಣವುಳ್ಳಂಥ ದಾಸವಾಳ ಹೂವುದನ್ನು ಕೆಂಪು ತಕ್ಕೊಂಡು ಬಾ ಅಂದ್ರೆ ತಕ್ಕೊಂಡು ಬರ್ಲಿಕ್ಕೆ ಬರ್ತೈತೇನು? ಇಲ್ಲ, ಹೌದಲ್ರಿ? ಆ ದಾಸವಾಳ ಹೂವು ಹಂಗೆ ಇಟ್ಕೊಂಡು ಬರ್ರಿ, ಇಟ್ಕೋರಿ ನೀವು. ನನಗೆ ಅದರನ್ನು ಗುಣ ಆದಂಥ ಕೆಂಪನ್ನು ಅಷ್ಟ ಕೊಟ್ಟು ಬಿಡ್ರಿ ನನಗೆ ಅಂತಂದ್ರೆ ಬರೋದಿಲ್ಲ. ಹಂಗೆ ಇದು ಆ ಬ್ರಹ್ಮ ವಸ್ತುವಿನಿಂದನ ತೋರಾಗತ್ತೈತಿ. ಬ್ರಹ್ಮಮಯನ ಐತಿ, ಬ್ರಹ್ಮಕ್ಕೆ ಅನ್ಯವಾಗಿ ಇಲ್ಲಿದು ಜಗತ್ತು. ಎಲ್ಲವೂ ಬ್ರಹ್ಮ ಸ್ವರೂಪನ ಅಂತ ತಿಳಿದವ ಹೇಳ್ತಾನೆ ಇದನ್ನು, ಹೌದಲ್ರಿ? ಅವ್ಗೆ ಬೇರೆ ಅನ್ಯತಾ ಭಾವ ಇಲ್ಲೇ ಇಲ್ಲ ಅವಂಗೆ. ಅವ್ಗೆ ಯಾಕಂದ್ರೆ ಅವ್ನು ನಾಮರೂಪಗಳ ಕಡೆ ನೋಡಾಕತ್ತಿಲ್ಲವ, ಮೂಲ ವಸ್ತುವಿನ ಕಡೆ ನೋಡಾಕತ್ತಾನ. ಉಳ್ಳ ಮೃತ್ಯುಕಿನಂತೆ ಈ ಜಗತ್ತೆಲ್ಲವೂ ಹೆಂಗೈತಿ ಅಂದ್ರೆ ಶಂಭುಲಿಂಗ ಸ್ವರೂಪನ ಐತಿ ನೋಡು ಅಂತ. ಅವ್ ಭೇದ ಇಲ್ಲ ಇಲ್ಲಿ, ಹೌದಲ್ರಿ? ಅವ್ಗೆ ಯಾವ ನಾಮರೂಪಗಳ ಕಡೆ ನೋಡಾಕತ್ತಿಲ್ಲವ, ಇರುವಿಕೆಯನ್ನು ನೋಡಾಕತ್ತಾನವ. ಅವ್ ಬ್ರಹ್ಮನ ಕಾಂತನ ಅಂತ. ಸರ್ವಂ ಕಲ್ವಿದಂ ಬ್ರಹ್ಮ, ಬಾಧೆ ಪಡಿಸಿ ಬ್ರಹ್ಮ ವಸ್ತು ಅಂತ. ನಾಮರೂಪಗಳನ್ನು ತೆಗೆದಿಟ್ಟು ನೋಡಿದಾಗ ಬ್ರಹ್ಮ ಕಾಣ್ತೈತಿ ಅಂತ. ನಾವು ನಾಮರೂಪಗಳ ಕಡೆ ನೋಡ್ತೇವಂತನ ಭೇದ, ಹೌದಲ್ರಿ? ಯಾಕಂದ್ರೆ ರೂಪಗಳು ಒಂದರಂಗೆ ಒಂದಿಲ್ಲ, ಹೌದು? ಅದಾವನ್ರಿ ರೂಪಗಳು. ಈ ಶರೀರದ ರೂಪನ ಬೇರೆ ಐತಿ, ಆ ಶರೀರದ ರೂಪನ ಬೇರೆ ಐತಿ, ಆ ಶರೀರದ ರೂಪನ ಬೇರೆ ಐತಿ. ಈ ರೂಪಗಳನ್ನು ಗುರುತಿಸ್ಲಿಕ್ಕೆ ನಾಮಗಳನ್ನು ಇಟ್ಕೊಂಡೇವು ನಾವು, ಹೌದಲ್ರಿ? ಆ ನಾಮಗಳು ಒಂದೇ ರೀತಿ ಇರಬಾರ್ದಂತ ಮತ್ತೆ ಅವಕ್ಕೆ ಅಡ್ರೆಸ್ ಇಟ್ಕೊಂಡೆವು. ಮತ್ತು ಅದ ಅಡ್ರೆಸ್ನಾರ ಮತ್ತು ಊರ ಭಾಳ ಮಂದಿ ಅದಾರ ಅಂತ ತಿಳ್ಕೊಂಡು ಮತ್ತೆ ಅದಕ್ಕೊಂದು ಮತ್ತೊಂದು ಅಡ್ರೆಸ್, ಹೌದಲ್ರಿ? ಮತ್ತು ಓಣಿ ಹೆಸರು, ಎಂಥ ಓಣಿ, ಎಂಥ ಊರು, ಹೌದಲ್ರಿ? ಈ ರೂಪವನ್ನು ಗುರುತಿಸ್ಲಿಕ್ಕೆ ನಾಮಗಳು ಬಂದವು. ಆದ್ರೆ ಸದ್ವಸ್ತುವಿಗೆ ಯಾವ ನಾಮರೂಪಗಳು ಇಲ್ಲ. ಅದು ರೂಪಾತೀತ ಐತಲ್ಲ, ಅದಕ್ಕೆ ಹೆಂಗೆ ಅದು ಸರ್ವಾತೀತ, ಎಲ್ಲ ಕಡೆ ಐತದು. ಇಂಥಲ್ಲಿ ಇಂಥಲ್ಲಿ ಇಲ್ಲಂಗೆ ಆಗಿಲ್ಲ, ಹೌದಲ್ಲ? ಹೇಳ್ತೇವೆ ನಾದ ಬಿಂದು ಕಲಾತೀತ. ನಾದನೂ ಅಲ್ಲದು, ಬಿಂದುನೂ ಅಲ್ಲದು, ಯಾವ ಕಲೆಗಳನ್ನು ರೂಪಗಳ ಉಳ್ಳಂಥದ್ದಲ್ಲದು, ಅತೀತವಾಗಿ ಐತದು. ಅಂಥ ವಸ್ತುನ ನೀನದಿ ನೋಡು ಅಂತ ಹೇಳಿ. ಆ ಪರವಸ್ತುನ ನೀನದಿ, ಆ ಶಂಭುಲಿಂಗ ಸ್ವರೂಪನೇ ನಿನ್ನದಿ, ಉಳ್ಳ ಮೃತ್ತಿಕೆ ಅಂತೆ. ಮಣ್ಣಿನ ಗತೆನ ನೀನದಿ ನೋಡು, ಯಾವಾಗಲೂ ನೀನದಿ. ಮಣ್ಣಿಗೆ ಯಾವ ಬಾಧಕ ಹೆಂಗಾಗಿಲ್ಲೋ, ಗಡಿಗೆ ತೋರಿ ಅಳಿದ್ರೂ ಕೂಡ ಮಣ್ಣಿಗೆ ಹೆಂಗೆ ಅದಕ್ಕೆ ಬಾಧಕ ಬಂದಿಲ್ಲೋ, ಹಂಗೆ ನಿನಗೆ ಈ ನಾಮರೂಪಗಳ ತೋರಿ ಇಲ್ಲಿ ಏನ ಕ್ರಿಯೆ ಮಾಡಿ ಹೋದರೂ ಕೂಡ ನಿನಗೆ ಏನೂ ಆಗಿಲ್ಲ. ನೀ ಇರೋ ಹಂಗನ ಅದಿ.
ಇದನ್ನು ತಿಳ್ಕೊಂಡೆ ಅಂದ್ರೆ ನೀನು ದುಃಖ ಆಗೋದಿಲ್ಲ ನೋಡು. ಮೂಲ ವಸ್ತುವಿನ ಕಡೆ ನೀನು ಲಕ್ಷ್ಯ ಕೊಟ್ಟೆ ಅಂದ್ರೆ ನೀನು ದುಃಖ ಆಗೋದಿಲ್ಲ. ಅಜ್ಞಾನಿಗಳು ಹೇಳ್ತಾರಂತ ತಿಳ್ಕೊಂಡು ಇದನ್ನು ನಂಬಿ ಇದನ್ನು ಜ್ಞಾನಿಗಳು ಹೇಳಿದ್ದನ್ನು ಬಿಟ್ಟು, ಹೌದಲ್ರಿ, ಜ್ಞಾನಿ ಹೇಳ್ತಾರ ನೀನ ಪರವಸ್ತು ಅದಿ ಅಂತ ನೋಡು ಅಂತ ಹೇಳ್ತಾರೆ. ತತ್ವಗೂಡದ ವಿಲಕ್ಷಣವಾಗಿ ನಿಂತು ನೋಡು. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂತು ನೋಡು. ಹೌದಲ್ಲ, ಇದನ್ನು ನೋಡು ಅಲ್ಲಿ ನಾವು ತತ್ವದ ಕೂಡ ಬೇರೆ ಕೆಕ್ಕೊಂಡು ನೋಡಾಕತ್ತೇವೆ. ಈ ಪಂಚಮಹಾಭೂತಗಳಿಂದ ಆದಂಥ ಈ ಶರೀರನ ನೋಡಿ ಅದು ಹಂಗೈತಿ ಹಿಂಗೈತಿ ಅಂತೇಳಿ ನೋಡಾಕತ್ತೇವೆ. ಅದಕ್ಕೆ ದುಃಖ, ಇದು ವಿಕಾರ ಆಕೈತಿ, ದುಃಖ ಆಕೈತಿ. ದುಃಖ ಯಾಕೆ ಆಗತ್ತೈತೆ ಅಂದ್ರೆ ವಿಕಾರ ಆಗಿದ್ದನ್ನು ನಂಬಿದ್ದಕ್ಕೆ. ಹೌದಲ್ಲ, ಇದು ವಿಕಾರ ಆಗೋದೇ ಇದರ ಗುಣಧರ್ಮ. ಹೌದಲ್ರಿ, ವಿಚಾರ ಮಾಡಿ ನೋಡಿದ್ರೆ ಇದನ್ನು ಹಿಡ್ಕೊಂಡು ನಾ ಆರೋಗ್ಯದಿಂದ ಇರ್ತೇನೆ ಅಂತಂದ್ರೆ ಇರಾಕೆ ಬರ್ತೈತೇನೋ ಅಂತಂದು. ಹೌದಲ್ಲ, ಇದು ರೋಗಗಳಿಗೆ ತುತ್ತಾಗೋದ. ಹೌದಲ್ಲ, ಆರಾಮದೇನಂದ್ರೆ ಹೆಂಗದಿ ಅಂತಂದ್ರೆ ಆರಾಮ್ ಇದನ್ನು ಹಿಡ್ಕೊಂಡು ಆರಾಮ್ ಇರ್ಲಿಕ್ಕೆ ಆಗೈತೇನೋ ಅಂತಂದ್ರೆ ಇಲ್ಲ. ಇದನ್ನು ಬಿಟ್ಟಾಗ ಆರಾಮದಿ, ಇದನ್ನು ಹಿಡ್ಕೊಂಡಾಗ ಆರಾಮಿಲ್ಲ ಇಲ್ಲ. ಹೌದಲ್ರಿ, ಎಲ್ಲ ಏನೂ ರೋಗ ಇಲ್ಲ ಅಂದರೂ ಕೂಡ ಹಸಿವೆ ತೃಷಗಳೆಂಬ ರೋಗಗಳ ಕಾಡ್ತಾವೆ ಇದನ್ನು ಹಿಡ್ಕೊಂಡಾಗ. ಹೌದಲ್ರಿ, ಇದನ್ನು ಬಿಟ್ಟಾಗ ಏನೂ ಇಲ್ಲ, ಆರಾಮದಿ. ಯಾವ ಹಸಿವೆ ತೃಷಗಳ ಬಾದಿಲ್ಲ, ಯಾವುದನ್ನು ಏನು ಇಲ್ಲ ಇಲ್ಲ. ಹೌದಲ್ಲ, ನಿದ್ದೆ ಒಳಗೆ ಏನಿತ್ತು? ಹಸಿವೆ ತೃಷಗಳಿದ್ದು ಇಲ್ಲ, ಆರಾಮ ಇದ್ದಿ. ಎಚ್ಚರಿಕೆ ಬಂದ ಕೂಡಲೇ ಈ ರೋಗಗಳು ಅಂಟಿದ್ದು. ಹೌದಲ್ರಿ, ಹಸಿವೆ ತೃಷಗಳೆಂಬತಕ್ಕಂಥ ರೋಗ, ಈ ರೋಗವನ್ನು ಕಳ್ಕೊಳಕ್ಕೆ ಆಗೋದಿಲ್ಲ. ಹೌದಲ್ರಿ, ಹಸಿವೆ ತೃಷಗಳೆಂಬತಕ್ಕಂಥ ರೋಗನ ಕಳ್ಕೊಳಕ್ಕೆ ಆಗೋದಿಲ್ಲ. ಅದು ಅದಕ್ಕೆ ಯಾವ ಔಷಧನೂ ಇಲ್ಲ. ದುಡ್ಡು ಇಲ್ಲ, ಆಸ್ತಿ ಇಲ್ಲ, ಅವ್ರು ಚಲೋದ ಸಾಹುಕಾರ ನಾವು ಅಂತೀವಿ. ಅವ್ರಿಗೊಂದು ಚಿಂತೆ ಬೇರೆ, ನಮಗೊಂದು ಚಿಂತೆ ಬೇರೆ. ಅಲ್ಲ, ಅವ್ರಿಗೆ ಅವ್ರದ್ದು ಅದ, ಯಾವ್ದನ್ನ ನಂಬಿರ್ತಾರ ಅದ ಚಿಂತೆ ಕಾಡ್ತಾವ. ಹೌದಲ್ರಿ, ಯಾರ್ಯಾರಿಗೆ ಏನೇನಿಲ್ಲ ಕೊರತಿಲ್ಲ ಅದ್ರ ಕಡೆ ಲಕ್ಷ್ಯ ಐತಿ. ಇವನು ಕೊರತೆಯನ್ನು ಅವಲಂಬನೆ ಆದಾಗ ದುಃಖ ಆಗೈತಿ. ಕೊರತೆಯನ್ನು ಬಿಟ್ಟು ಪೂರ್ಣ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಆರಾಮ ಅದಾನ. ಇದು ಕೊರತೆ ಉಳ್ಳಂಥದ್ದು. ಇದು ಏನು ಪೂರೈಸಿದ್ರು ಕೂಡ ಕೊರತೆನ ಐತಿ ಇದ್ರೊಳಗೆ. ಹೌದಲ್ರಿ, ಯಾಕಂದ್ರೆ ತೋರಿಕೆ ಅವಲಂಬನೆ ಆಗಿ ನೀನು ಏರುವಿಕೆಯನ್ನು ಅವಲಂಬನೆ ಆಗಿಲ್ಲ. ತೋರಿಕೆ ಕೊರತೆ ಉಳ್ಳಂಥದ್ದು ಅದ, ಪೂರ್ಣ ಅಲ್ಲದ. ಹೌದಲ್ರಿ, ಇಡೀ ಭೂಮಂಡಲವನ್ನು ನಿನ್ನ ಹೆಸರಿಗೆ ಬರೆದು ಕೊಟ್ಟರು ನಿನ್ನ ಸಮಾಧಾನ ಇಲ್ಲ. ಒಬ್ಬನ ಹಾಕೇನೆ ಅನ್ನೋದು ಕಾಡ್ತೈತಿ. ಇಷ್ಟೆಲ್ಲ ತೊಗೊಂಡು ಏನು ಮಾಡಲಿ ನಾನು ಒಬ್ಬನ? ಹೌದಲ್ಲ, ಅದಕ್ಕೆ ಮತ್ತೆ 4 ಮಂದಿ ಕುಡಿಸ್ಕೊಂತಿ. ಮತ್ತು ಅವ್ರು ಮತ್ತೆ ಅಲ್ಲಿ ಬೇರೆ ಚಾಲು ಆತು, ಮತ್ತೆ ಬಡದಾಟ ಚಾಲು ಆತು. ಹೌದಲ್ಲ, ಯಾವುದಿದ್ರೂ ಸಮಾಧಾನ ಇಲ್ಲ ಅಂತೀವಿ. ತೋರಿಕೆಯನ್ನು ಅವಲಂಬನ ಆದ ದುಃಖನ ಐತಿ ಅಂತ. ಹೌದಲ್ಲ, ಸುಖ ಇಲ್ಲೇ ಇಲ್ಲ. ಅದಕ್ಕೆ ತೋರಿಕೆಯನ್ನು ಬಿಡು ಅಂತ ಹೇಳ್ತಾರೆ. ತೋರಿಕೆಯ ಭಾವವನ್ನು ಬಿಟ್ಟು ನೋಡು, ಎಷ್ಟು ಆರಾಮದಿ ನೀನು. ಅದು ನಿನ್ನ ಅನುಭವನ ಐತಿ. ಇನ್ನೊಬ್ಬರನ್ನ ಕೇಳೋ ಅವಶ್ಯನೇ ಇಲ್ಲ ಅದನ್ನು. ಹೌದಲ್ರಿ, ಆರಾಮಿರುತ್ತೆ. ಸುಮ್ಮನೆ ಇದ್ರೆ ನಾ ಆರಾಮ ಇರ್ತೇನೋ ಇಲ್ಲೋ ಅಂತ ಇನ್ನೊಬ್ರನ್ನ ಯಾಕೆ ಕೇಳ್ತೀನಿ ನೀನು? ಸುಮ್ಮನೆ ಇದ್ದು ನೋಡಲ್ಲ, ಆರಾಮನ ರೀ. ನಾ ಸುಮ್ಮನೆ ಇದ್ರೆ ಆರಾಮ ಇರ್ತೇನಿಲ್ರಿ ಅಂತ ಇನ್ನೊಬ್ರನ್ನ ಕೇಳಾಕ್ ಹೊಂಟೇವ್ ನಾವು. ಹೌದಲ್ರಿ, ಇನ್ನೊಬ್ರನ್ನ ಕೇಳೋದು ಬಿಟ್ಟು ಸುಮ್ಮನೆ ಕುಂದ್ರೆ ಆರಾಮದಿ. ಆರಾಮ್ ನಿನ್ನನ್ನು ಅವಲಂಬಿಸ್ಕೊಂಡೈತಿ, ಇನ್ನೊಂದು ವಸ್ತುವಿನ ಅವಲಂಬಿಸ್ಕೊಂಡಿಲ್ಲ ಅದು. ಹೌದಲ್ಲ, ಆರಾಮ ಹೊರಗಿಂದ ಬರೋದಲ್ಲದು, ಇರೋದದು, ಬಂದು ಹೋಗೋದಲ್ಲದು. ಹೌದಲ್ಲ, ನೀನು ಅವಲಂಬನ ಆಗಿದ್ದು ತೋರಿಕೆಯನ್ನು ಅವಲಂಬನ ಆಗಿ ಅಂತ ಅದು ಸಮಾಧಾನ ಆನಂದ ಅನ್ನೋದು ಇಲ್ದಂಗೆ ಅನ್ಸೈತಿ. ಅವನ ಕೈ ಬಿಡು, ಅದ ಆನಂದ ಐತೆ. ಹೌದಲ್ಲ, ಸುಮ್ಮನೆ ಇದ್ದು ನೋಡಲ್ಲ, ಸುಮ್ಮನೆ ಇರಾಕ ಆಗೋದಿಲ್ಲ ಅಂತ. ಸುಮ್ಮನೆ ಇರೋದಂದ್ರೆ ಜಗತ್ತಿನೊಳಗೆ ಅತ್ಯಂತ ಕಠಿಣ ಕೆಲಸ ಯಾವುದಂದ್ರೆ ಸುಮ್ಮನೆ ಇರೋದು. ಸುಮ್ಮನೆ ಇರೋದು ಅಂದ್ರೆ ಬಹಳ ಕಠಿಣ ಅದ.
ಏನಾರ ಮಾಡತೈತೆ ಅದು ಮನಸ್ಸು ಸುಮ್ಮನೆ ಇರಾಕಂದ್ರೆ ಅಲ್ಲಿ ಅಂತ. ಯಾಕಂದ್ರೆ ಸಂಸ್ಕಾರ ಹಂಗೆ ಅಷ್ಟು ಗಟ್ಟಿ. ಭಕ್ತಿ ಶರೀರ ಸೂರ ಸುಮ್ ಕುಂತು ಮಾಡ್ಕೊಂಡು ಮಂದಿ ಮತ್ತೆ ಮುಂದೆ ಕೆಲಸ ಹೌದು, ಅದು ಹಂಗೆ ಐತದ ಸಂಸ್ಕಾರ, ಹಂಗೆ ಐತೆ. ಅದಕ್ಕೆ ಹೊರಗೆ ಹೋಗೋದಾದ್ರೆ ಗುಣಧರ್ಮ. ಗಾಳಿ ಎಷ್ಟೋ ತನಕ ಕಟ್ಟಿಡ್ತೀನಿ ನೀನು, ಹೊರಗೆ ಹೋಗಾಕ ನೋಡ್ತದ. ಹಂಗೆ ವಾಯು ತತ್ವದಿಂದ ಕೂಡಿದಂಥದ್ದು ಮನಸ್ಸದು. ಅಟ್ಟ ಹೆಂಗಾರ ಮಾಡಿ ನೆವ ಬೇಕು ಅದಕ್ಕೆ ಹೊರಗೆ ಹೋಗಕ್ಕೆ. ಹೊರಗೆ ಹೋಗ್ತದ. ಬಲೂನು ಉಬ್ಬಿಸಿಟ್ಟಿರ್ತೀರಿ, ಅದನ್ನ ಗಟ್ಟಾಗಿ ಕಟ್ಟಿರ್ತೀರಿ. ಆದರೂ ಕೂಡ ಕ್ರಮೇಣ ಅದಕ್ಕೆ ಕುಕ್ಕೊಂತ ಬರ್ತೈತಿ. ಎಲ್ಲಿ ತೂತಿಲ್ಲ ಇಲ್ಲ ಆದ್ರೂ ಹೆಂಗೆ ಹೋಗ್ತವ ಅಂತ ವಿಚಾರ ಮಾಡ್ತೀರಿ ನೀವು. ಅದ್ರ ಹೊರಗೆ ಹೋಗೋದದ ಹೆಂಗಾರ ಮಾಡಿ ಹೊರಗೆ ಹೋಗಿರ್ತೈತದ. ಹೌದಲ್ರಿ? ಗಟ್ಟಿ ಕಟ್ಟಿರ್ತೀರಿ, ಅದನ್ನ ಒಂದು ಬಿಟ್ಟು 2 ಗಂಟೆ ಹಾಕಿಟ್ಟಿರ್ತೀರಿ. ಆದರೂ ಅದು 1ನೇ ದಿನಕ್ಕಿಂತ 1ನೇ ದಿನ ಮತ್ತೆ ಕುಗ್ಗಿರ್ತೈತಿ. ಹಂಗೆ ಕುಕ್ಕೊಂತ ಬರೋದದ ಹೊರಗೆ. ಯಾಕಂದ್ರೆ ಹೊರಗೆ ಹೋಗೋದ ವಾಯುವಿನ ಗುಣಧರ್ಮ, ಅದು ಹರಿದಾಡೋದು. ಅದರ ತತ್ವದಿಂದ, ವಾಯು ತತ್ವದಿಂದ ಕೂಡಿದಂಥ ಮನಸ್ಸು ಅದು ಹೊರಗೆ ಹರಿದದ. ಅದಕ್ಕೆ ಆ ಮನಸ್ಸನ್ನು ವಿವೇಕದಿಂದ ನಿಗ್ರಹ ಮಾಡಬೇಕಾಗೈತಿ. ಅವಾಗ ಸುಮ್ಮನೆ ಇರ್ತೈತದ. ಎಲೆ ಕಾಕು ಮನಸ್ಸವೆ ಅದ್ರೊಳಗೆ ಏನುಂಟು ಅಂತ ಅದಕ್ಕೆ ಬುದ್ಧಿ ಹೇಳ್ಬೇಕಾಗೈತಿ. ಹೌದಲ್ಲ? ಮೊದ್ಲೇಕ ಅದಕ್ಕೆ ಪ್ರೀತಿಯಿಂದ ಹೇಳು. ಅದಕ್ಕೆ ಕೇಳಿಲ್ಲ ಅಂದ್ರೆ ಬೇದ ಬುದ್ಧಿ ಹೇಳ ಅದಕ್ಕೆ. ಹೌದಲ್ಲ? ಮೊದ್ಲೇಕ ಮಕ್ಳು ಮಾತು ಕೇಳಲ್ಲ, ಚಾಕ್ಲೇಟ್ ಕೊಟ್ಟು ಮಾತು ಕೇಳಕ್ಕೆ ಹಚ್ತೀವಿ. ಹೆಂಗೆ ತಿಳುವಳಿಕೆ ಬಂದ ಮೇಲೆ ಅವ್ರು ಮತ್ತಟ ಉಡಾತನ ಮಾಡಕತ್ರ ಸುಮ್ಮನೆ ಅವ್ನ ಚಾಕ್ಲೇಟ್ ಕೊಟ್ಟು ರಂಸಕ್ಕೆ ಬರೋದಿಲ್ಲ. ಅವರಿಗೆ ಬಡದು ಬುದ್ಧಿ ಹೇಳ್ಬೇಕಾಕೈತಿ. ಹಂಗೆ ಇದಕ್ಕೂ ಮನಸ್ಸಿಗೆ ಹಂಗೆ ಮೊದ್ಲೇಕ ಪ್ರೀತಿಯಿಂದ ಎಲೆ ಚಲ್ವಕ್ಕೆ ಹೋಗಿಲೆ, ಮುದ್ದಕ್ಕೆ ಹೋಗಿಲೆ ಅಂತ ಅದಕ್ಕೆ ಬುದ್ಧಿ ಹೇಳ. ಅದು ಕೇಳಿಲ್ಲ ಅಂದ್ರೆ ಬಡದು ಬುದ್ಧಿ ಹೇಳ. ಎಲೆ ಕಾಕು ಮನಸ್ಸು, ಕಾಗಿ ಅಂತ ಮನಸ್ಸು, ಅದ್ರೊಳಗೆ ಏನೈತಿ ನಿನಗೆ ಅಂತ ಅದು ಬಡದು ಬುದ್ಧಿ ಹೇಳೋದು. ಏನು ಕಂಡಿಪ್ಪ ನೀನು ಅಂತ. ಈ ಪ್ರಕಾರ ವಿವೇಕದಿಂದ ನಿನ್ನ ಮನಸ್ಸನ್ನು ಆ ಬುದ್ಧಿ ಕೊಟ್ಟೆ ಅಂದ್ರೆ ಅದು ನಿಲ್ತೈತಿ. ಅವಾಗ ಸಮಾಧಾನ ಐತಿ. ಅದಕ್ಕೆ ಅವ್ರು ಹೇಳಿದ್ದಿಲ್ಲ, ಸುಮ್ಮನೆ ತೋರಿಕೆಯನ್ನು, ಅಭಾವವನ್ನು ನಂಬಿಕೊಂಡು ಮೂಲ ವಸ್ತುವಿನ ತಿಳುವಳಿಕೆ ಇಲ್ಲದೆ ದುಃಖಕ್ಕೊಳಗಾಗತ್ತಿ ನೀನು. ಮೂಲ ವಸ್ತುವಿನ ಕಡೆ ನಿರ್ಲಕ್ಷ್ಯ ಕೊಡುವ ನೀನು ದುಃಖ ಇಲ್ಲ. ಹೌದಲ್ಲ? ಮೂಲ ವಸ್ತುವಿನ ಜ್ಞಾನವನ್ನು ನಾವು ಮಾಡ್ಕೋಬೇಕಾಗೈತಿ. ಅದಕ್ಕೆ ಅಜ್ಞಾನಿ ಅಂತ ಯಾಕೆ ನೀನು ತಿರುಗಾಕತ್ತಿ? ಸುಜ್ಞಾನಿ ಆಗಿ ಜಡ ಪಂಚಮಹಾಭೂತಗಳ ದೇಹ ನಂಬ್ಕೊಂಡು ಹೊಂಟಿ, ಇದ ಸತ್ಯ ಐತೆ ಅಂತ ನಂಬ್ಕೊಂಡು ಕುಂತಿ. ಆದ್ರೆ ನೀನು ಮೂಲತಃ ಹೆಂಗದಿ? ಚೈತನ್ಯ ಸ್ವರೂಪನ ನೀನದಿ. ತೋರಿದ್ದನ್ನು ನಂಬ್ಕೊಂಡು ಕುಂತಿ. ಈ ತೋರಿಕೆ ಬಿಡು, ಇರೋಕೆ ಕಡೆ ಎಲ್ಲ ಹಚ್ಕೊಡು. ಅದಕ್ಕೆ ಬೇಕು ಸಂಸ್ಕಾರ. ಎಲ್ಲ ಮಾಹಿತಿ ಹಾಗೆ ತೆನಸಾಗತ್ತೈತಿ ಕರೆ, ಆದ್ರೆ ಸಂಸ್ಕಾರ ಗಟ್ಟಿಯಾಗಿಲ್ಲ. ಅದು ಯಾವ ಸಂಸ್ಕಾರ ಗಟ್ಟಿ ಐತೆ ಅಂದ್ರೆ ಹಿಂದಿನ ವಾಸನೆಗಳ ಗಟ್ಟಿದಾವು. ಅವು ಜ್ಞಾನಾಗ್ನಿಯಲ್ಲಿ ಸುಡಬೇಕಲ್ಲ ಅವು. ಈಗ ಅವು ಬೂದಿ ಮುಚ್ಚಿದ ಕ್ಯಾಂಡ್ ಆಗ್ಯಾವ. ಕ್ಯಾಂಡ ಇಲ್ಲ, ಬೆಂಕಿ ಇಲ್ಲ ಅನ್ಸಾಗತ್ತೈತಿ. ಅದಕ್ಕೆ ಅಂತ ಒಂದು ಏನಾರ ಉರಿಯಾಕೆ ಬೇಕಾದಂಥ ವಸ್ತುಗಳು ಸಿಕ್ಕು ಅಂದ್ರೆ ಬಗ್ಗನ ಹತ್ತಿ ಬಿಡ್ತೈತಿ. ಹೌದಲ್ಲ? ಅದನ್ನು ಪೂರ್ಣ ನಾಶ ಮಾಡ್ಕೋಬೇಕಲ್ಲ. ನನ್ನ ಪೂರ್ಣ ಬೆಂಕಿ ಹೋದಾಗ ಏನು ಒಗಿದ್ರು ಅದು ಉರಿ ಹತ್ತೋದಿಲ್ಲ. ಬೂದಿ ಮುಚ್ಚಿದ ಕೆಂಡ ಆಗೈತದ. ಅದಕ್ಕೆ ಹಾಳಿ ಹೋಗೋದಂದ್ರೆ ಕಸ ಕಡ್ಡಿ ಹಾಕಿದಂದ್ರೆ ಹತ್ತಿ ಬಿಡ್ತೈತಿ. ಸುಮ್ ಕುಂದಿರ್ತೈತಿ. ಹೌದು, ಜ್ಞಾನ ಇಲ್ಲದ ಏನು ನಾವು ಬರೇ ಕರ್ಮಗಳನ್ನು ಮಾಡ್ಕೊಂತ ಹೊಂತೇನೆ ಅಂದ್ರೆ ಸಾಧ್ಯನೇ. ಕರ್ಮ ಒಂದು ಹಂತತನ ಅಷ್ಟೇ ಅವು. ಹೌದಲ್ರಿ? ಏನೋ ದುಷ್ಕೃತಿಗಳಿಗೆ ಬಹಿರಂಗ ವೃತ್ತಿ ಒಳಗೆ ತೊಡಗಿದಂಥ ಮನಸ್ಸನ್ನು ಒಳಗೆ ಕರ್ಕೊಂಡು ಬರಾಕ ಅವು ಸಾಧನಗಳು ಅಷ್ಟೇ. ಆ ಸಾಧನಗಳ ಶ್ರೇಷ್ಠ ವಸ್ತು ಅಲ್ಲ. ಹೌದಲ್ಲ? ಬಸವಣ್ಣನವರು ಮನಸ್ಸನ್ನು ನಿಲ್ಸಾಕೆ ಲಿಂಗವನ್ನು ಕೊಟ್ಟರು. ಲಿಂಗನ ಶ್ರೇಷ್ಠ ಅಲ್ಲ ಅಲ್ರಿ?
ಹೌದಲ್ರಿ? ಅವ್ರೊಂದು ಅದನ್ನು ಉಪಾಯ, ಮನಸ್ಸು ನಿಲ್ಸಕ್ಕೆ ಒಂದು ಉಪಾಯವನ್ನು ಹೇಳಿದ್ರು ಅವ್ರು. ಹೌದಲ್ರಿ? ವಾಲ್ಮೀಕಿಗೆ ರಾಮ ರಾಮ ಅನ್ಕೊಂತ ಕುಂದ್ರೆ ಜಪ ಮಾಡಪ್ಪ ನೀನು ಅಂತ ಹೇಳಿದ್ರು. ಯಾಕಂದ್ರೆ ಅವ್ನು ತಿಳುವಳಿಕೆ ವಿವೇಕವನ್ನು ಕೊಡಲಿಕ್ಕೆ ಅವನ ಅಂತಃಕರಣ ಶುದ್ಧ ಇದ್ದಿಲ್ಲ ಅಲ್ಲಿ. ಹೌದಲ್ಲ? ಅವನು ಸ್ವಲ್ಪ ಕುಂದ್ರಲಿ, ಸ್ವಲ್ಪ ದಿನ ನೋಡೋನು ಅಂತ ಅವಂಗೆ ಆ ನಾಮವನ್ನು ಜಪಿಸ್ಲಿಕ್ಕೆ ಹೇಳಿದರು. ಹೌದಲ್ಲ? ಹಂಗೆ ಎಲ್ಲ ಇವು ನಾಮ ರೂಪ ಕ್ರಿಯೆಗಳನ್ನು ಹೇಳಿದ್ದು ಈ ಅಜ್ಞಾನದಿಂದ ಮಾಡ್ತಕ್ಕಂಥ ದುಷ್ಕೃತಿಗಳ ಭಂಗ ಆಗಲಿ ಅನ್ನೋ ಸಲುವಾಗಿದ್ದ ಹೇಳಿದ್ದು ಹೊರತಾಗಿ ಅವು ಮೂಲ ವಸ್ತುವಿನ ನಿಜವನ್ನು ತಿಳಿಸ್ಕೊಡ್ಲಾರವು. ಅದಕ್ಕೆ ಜ್ಞಾನನೇ ಬೇಕು ಅಂತ. ಹೌದಲ್ಲ? ಜ್ಞಾನ ಆ ಮೂಲ ವಸ್ತುವಿನ ಜ್ಞಾನ ಇಲ್ಲಾಂದ್ರೆ ಅದನ್ನು ಆ ವಸ್ತು ಕೊಟ್ಟರೆ ಏನು ಮಾಡೋದ್ರಿ ನಾವು? ಬಂಗಾರದ ತಿಳುವಳಿಕೆ ಇಲ್ಲ ಅವಂಗೆ. ಬಂಗಾರ ಕೊಟ್ಟರೆ ಅದನ್ನು ಎದಕ್ಕೆ ಉಪಯೋಗ ಮಾಡ್ಕೋಬೇಕು ಅನ್ನೋದಕ್ಕೆ ಗೊತ್ತಿಲ್ಲ ಅವಂಗೆ. ಹೌದಲ್ರಿ? ಅದನ್ನು ತಿಳಿಸಿ ಹೇಳಿದ್ರೆ ಅದನ್ನು ಇದಕ್ಕೆ ಉಪಯೋಗ ಮಾಡ್ಕೋಬೇಕಪ್ಪ, ಇದರದ್ದು ಭಾಳ ಬೆಲೆ ಐತಿದು ಅಂತ ಹೇಳಿದ್ರೆ ಅವ ಅದನ್ನು ಉಪಯೋಗ ಮಾಡ್ತಾನೆ. ಹೌದಲ್ಲ? ಅದ್ರ ತಿಳುವಳಿಕೆ ಇಲ್ದನ ಅದನ್ನು ಕೊಟ್ಟರೆ ಅವ ಏನು ಮಾಡ್ತಾನೆ? ಹೌದಲ್ಲ? ಅದಕ್ಕೆ ಕತ್ತಿಗೇನು ಗೊತ್ತು ಹತ್ತಿ ಕಾಳಿನ ರುಚಿ ಅಂತ ಹೇಳಿದ್ದು. ಯಾವುದು ತಿಳುವಳಿಕೆ ಐತಿ ಅದಕ್ಕೆ ಉಪಯೋಗ ಮಾಡೋದಲ್ರಿ ಅದು. ಅದಕ್ಕೆ ಗೊತ್ತೇ ಇಲ್ಲ. ಅದು ಹತ್ತಿ ಕಾಳು ಒಮ್ಮೆ ತಿಂದು ನೋಡಿಲ್ಲ, ಅದ್ರ ಸವಿಯನ್ನು ಸೌದಿಲ್ಲ, ಅದು ಏನು ಮತ್ತೆ ತಿಪ್ಪೆ ಬಿದ್ದು ಹಾಳಿನ ತಿನ್ನೋದದು. ಹೌದಲ್ಲ? ಹಂಗೆ ತಿಳುವಳಿಕೆ ಕೊಟ್ಟರೆ ಮಾತ್ರ ಅದನ್ನು ಮೂಲ ವಸ್ತುವಿನ ತಿಳುವಳಿಕೆಯನ್ನು ಮಾಡ್ಕೊಳಕ್ಕೆ ಸಾಧ್ಯ ಐತಿ, ಹೊರತಾಗಿ ಆ ಸ್ಥಿತಿಯನ್ನು ಮುಟ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ಕೊಂಡು ಈ ಕರ್ಮ ಮಾರ್ಗ ಒಂದು ಹಂತತನ ಅಷ್ಟೇ. ಅವು ಅಂತಃಕರಣ ಶುದ್ಧಿಗಾಗಿ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ನಡೀತಕ್ಕಂಥ ದುಷ್ಕೃತಿಗಳ ಭಂಗ ಆಗಲಿ ಅಂತ ಅವನು ಕೊಟ್ಟಿದ್ದು ಒಂದು ಹಂತತನ. ಹೌದಲ್ರಿ? ಮಂದಾಧಿಕಾರಿಗಳಿಗೆ ಹೇಳಿದ್ದನ್ನು ನಾವು ಇನ್ನೂ ಮಂದತನದೊಳಗೆ ಇದ್ರೆ ಯಾವಾಗ ಜ್ಞಾನವನ್ನು ಮಾಡ್ಕೊಳೋದು? ಅವನು ಎಂಥ ಮಂದ ಅದನಂದ್ರೂ ಕೂಡ, ಕನಿಷ್ಠ ಅದನಂದ್ರೂ ಕೂಡ ಅವ್ನಿಗೆ ಉತ್ತಮ ಬೋಧೆನ ಕೊಡಬೇಕು ಅಂತ. ಹೌದಲ್ಲ? ನೀ ಕನಿಷ್ಠದಿ ಅಲ್ಲೇ ಕುಂದ್ರು ಅಂಥೇಳಿ ನನಗೆ ಮನೆಯೊಳಗೆ ಅಡುಗೆ ಮನೆಯಾಗ ಅಂಥ ಸಾಮಾನು ಇಟ್ಟೇನೆ, ಇಂಥ ಸಾಮಾನು ಇಟ್ಟೇನೆ ಅಂತ ಎಷ್ಟೇ ವರ್ಣನೆ ಮಾಡಿದ್ರು ಅವ್ನು ನೋಡಿಲ್ಲವ. ಹೌದಲ್ರಿ? ನೀ ಇಲ್ಲಿ ಬಂದು ಅವನು ವರ್ಣನೆ ಮಾಡ್ತೇವೆ ನಾವು. ನಮ್ಮ ಮನ್ಯಾಗ ಅಂಥದ್ದೈತಿ, ಇಂಥದ್ದೈತಿ, ಅಂಥ ಸಾಮಾನು ಐತಿ, ನಾವು ಇದಕ್ಕೆ ಉಪಯೋಗ ಮಾಡ್ತೇವೆ ಅಂತ ಅವ್ನು ಹೇಳಿದ್ರೆ ಅವನಿಗೇನು ಗೊತ್ತು? ನೋಡೇ ಇಲ್ಲ ಅವ. ಅವ್ನು ಕರ್ಕೊಂಡು ಬಾ ಒಳಗೆ, ನೀನು ಇದನ್ನು ಬಿಡಪ್ಪ, ಹಿಂದಿನ ದುಷ್ಕೃತಿಗಳನ್ನು ಬಿಡು, ಬಾ ಒಳಗೆ ಮೆಲ್ಲನೆ ಒಳಗೆ ಬಂದು ನೋಡು ಬಾ, ಇದಕ್ಕೆ ಉಪಯೋಗ ಬರ್ತೈತಿ, ಇದಕ್ಕೆ ಉಪಯೋಗ ಬರ್ತೈತಿ, ಇದಕ್ಕೆ ಉಪಯೋಗ ಮಾಡ್ತಾರ ಅಂತ, ಇದಕ್ಕಿಂತ ಅದು ಅಂತ ಹೇಳಿದ್ರೆ ಅವ್ನಿಗೆ ಗೊತ್ತಾಕೈತಿ. ಹೌದಲ್ಲ? ನೀ ಕನಿಷ್ಠದೀಪ, ನೀನು ಬರಬೇಡ ನೀನು ಒಳಗೆ ಅಂತಂದ್ರೆ ಅವ್ನು ತಿಳುವಳಿಕೆ ಮಾಡ್ಕೊಳೋದು ಯಾವಾಗ? ಹೌದಲ್ಲ? ಅವ್ನಿಗೆ ಉತ್ತಮ ಬೋಧೆನ ಕೊಡಬೇಕು, ಅವನು ಮಟ್ಟಕ್ಕೆ ಇಳಿದು ಅದನ್ನು ಹೇಳಿದ್ರು ನಮಗೆ ಮಹಾತ್ಮರು, ಅನುಭವಗಳೆಲ್ಲರೂ ತಿಳ್ಕೊಳ್ಳಿ ಅಂತ ಉದಾಹರಣೆ ಕೊಟ್ಟು ಹೇಳ್ಯಾರ ಹೊರತಾಗಿ ಆ ಉದಾಹರಣೆನ ಶ್ರೇಷ್ಠ ಅಲ್ಲ, ತಿಳ್ಕೊಳ್ಳೋಕಷ್ಟ ಅವು. ಹೌದಲ್ಲ? ಅದನ್ನ ತಿಳ್ಕೊಳ್ಳಿ ಅಂತ ಹೇಳಿದ್ದವ್ರು. ನಾವು ಅದರ ಅಭಿಮಾನಕ್ಕೆ ಬಿದ್ದರೆ, ಹೌದಲ್ಲ? ಅದರ ಅಭಿಮಾನಕ್ಕೆ ಬೀಳಬಾರ್ದು. ಒಂದು ಬಿಟ್ಟು ಮತ್ತೊಂದು ಹಿಡ್ಕೊಂಡಂಗೆ ಆಕೈತಿ. ಹೌದಲ್ಲ? ಅದನ್ನು ಬಿಟ್ಟು ಇದನ್ನು ಹಿಡ್ಕೊಂಡಂಗೆ. ಅದಕ್ಕೆ ಯಾವ ಅಭಿಮಾನಕ್ಕೂ ಒಳಗಾಗಬಾರ್ದು ನೀನು. ಒಂದು ಹಂತದ ತನ್ನ ಅಷ್ಟೇ ಅವು. ಹೌದು? ಅಭಿಮಾನ ಬಿಟ್ಟು ಒಳಗೆ ಬಂದಾಗ ಅದು ಹತ್ತೈತಿ. ನಾವು ಅಷ್ಟಕ್ಕೆ ಸೀಮಿತ ಆಗಿ ಅಷ್ಟಕ್ಕೆ ನಿಂತು ಬಿಟ್ಟರೆ ಮೂಲ ತಿಳುವಳಿಕೆಯನ್ನು ಯಾವ ಮಾಡ್ಕೊಂಡು. ಅದಕ್ಕೆ ಜ್ಞಾನನ ಮುಖ್ಯ ಅಂತ ಹೇಳಿದ್ದು. ಮತ್ತು ಪ್ರಶ್ನೆ ಮಾಡ್ತಾರೆ, ವೇದಗಳ ಪೂರ್ವದಲ್ಲಿ ಯಾಕೆ ಹೇಳಿದ್ರು ಇವು? ಹೌದು, ಪೂರ್ವ ಭಾಗ ಹೇಳಿದ್ದು ಕರ್ಮಿಗಳಿಗೆ ಅದರೊಳಗೆ ಸುಖ ಇಲ್ಲ ಅಂತ ಕರ್ಮದೊಳಗೆ ಸುಖ ಇಲ್ಲ ಅಂತ ತಿಳ್ಕೊಳಕ್ಕೆ ಹೇಳಿದ್ದವು. ನೀವು ಪ್ರಯೋಗ ಮಾಡಿ ನೋಡ್ರಿ, ಸುಖ ಐತನ್ನು ನೋಡಿ ಅದರೊಳಗೆ ಸುಖ ಇಲ್ಲ ಅಂತ ತಿಳಿದು ಕೈ ಬಿಟ್ಟು ಉತ್ತರ ಭಾಗ, ಹಂಗಾರೆ ಪೂರ್ವ ಭಾಗದಾಗ ಸುಖ ಸಿಕ್ಕಿದ್ರೆ ಉತ್ತರ ಭಾಗ ಹೇಳುವ ಅವಶ್ಯನೇ ಇದ್ದಿಲ್ಲಲ್ಲ. ಹೌದಲ್ರಿ?